ಹಾ, ಶುರು ಮಾಡಿ ಪ್ರವೀಣ್ ಅವ್ರೆ, ಉಷಾ KS ಅವ್ರೆ. ಎಲ್ಲರಿಗೂ ನಮಸ್ತೆ. ಶ್ರೀ ವಿಷ್ಣು ಶ್ರೀ ಶಿವಸಹಸ್ರನಾಮ ಕಲಿಕಾ ತರಗತಿಗೆ ಎಲ್ಲರಿಗೂ ಸ್ವಾಗತ. ಸ್ಟಾರ್ಟಿಂಗ್ ಪ್ರೇಯರ್ ಬಂದ್ಬಿಟ್ಟು ಇವತ್ತು VK ಕುಲಕರ್ಣಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಸ್ಟಾರ್ಟಿಂಗ್ ಪ್ರೇಯರ್ ನೀವು ತಗೊಳ್ಳಿ. ಮತ್ತೆ ವಿಷ್ಣು ಪ್ರಿಯಾ ಮ್ಯಾಮ್. ಎಸ್ ಮ್ಯಾಮ್, ಹೇಳಿ. ನೀವು ಪ್ಲೇಟ್ಸ್ ತಗೊಳ್ಳಿ ಅಮ್ಮ. ನಾನು ಪ್ಲೆಡ್ಜ್ ತಮಿಳ್ ಇಟ್ಕೊಂಡಿದ್ದೀನಿ, ಪರವಾಗಿಲ್ಲ ಮ್ಯಾಮ್? ಪರವಾಗಿಲ್ಲ, ಹೇಳಿ ಅಮ್ಮ. ಓಕೆ. ಸ್ಟಾರ್ಟಿಂಗ್ ಪ್ರೇಯರ್ ಶುರು ಮಾಡಿ ಅಮ್ಮ. ಓಕೆ. ಓ ವಂದೇ ಶಂಭುಂ ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ಹೀನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಹರಿ ಓಂ. ನಾನ್ ಹೇಳಮ್ಮ? ಹೇಳಿಮ್ಮ. ನಾನ್ ವಿಷ್ಣು ಪ್ರಿಯಾ, ಮ್ಯೂಟ್ ಮಾಡ್ಕೊಳ್ಳಿಮ್ಮ. நான் விஷ்ணுபிரியா, பெங்களூரில் வசிக்கிறேன். ஸ்ரீ சிவசஹஸ்ரநாமம் வருங்கால சந்ததியினருக்கு முன்னோக்கி எனது நாளை தொடங்கும் முன் கடவுளின் ஆசீர்வாதங்களை தேடுவேன். நான் என் பெற்றோரையும் குருக்களையும் மிக உயர்ந்த மரியாதையுடன் நடத்துவேன். அவர்களை கடவுளாக நடத்துவேன். நான் என் தாயைப் போல பெரியவர்களை என் வழிகாட்டியாகவும் எல்லா பெண்களையும் மதிக்கவும் அனுமதிப்பேன். நான் இதயம், ஆன்மா மற்றும் சுற்றுச்சூழலின் தூய்மைக்காக பாடுபடுவேன். நான் என் தாய்நாட்டின் மரியாதையை நிலைநாட்டுவேன் மற்றும் நல்லிணத்திற்காக பாடுபடுவேன். நான் எனது குடும்பம், சமூக மற்றும் கலாச்சார பாரம்பரியத்தின் பாதுகாவலனாக இருப்பேன். இந்த உறுதிமொழியுடன் நான் என் மந்திரத்தை ஆரம்பிக்கிறேன். இறைவன் என்னை ஆசீர்வதியுங்கள், எனக்கு உதவுங்கள் மற்றும் என்னை வழிநடத்துங்கள். ಥ್ಯಾಂಕ್ ಯು ಮ್ಯಾಮ್. ದೀಪಶ್ರೀ ಅವರಿಂದ ಶುರು ಮಾಡ್ಬೇಕು ಮ್ಯಾಮ್. ದೀಪಶ್ರೀ ದೀಪಾ ಸುನೀಲ್ ಕುಮಾರ್. ಹೇಳೋದ ಮ್ಯಾಮ್? ಒಂದ್ ನಿಮಿಷ ಮ್ಯಾಮ್, ಒಂದ್ ನಿಮಿಷ ಕರೀತಾರೆ. ಇದು ದೀಪಶ್ರೀ ಸತೀಶ್ ಅವ್ರೆ, ಇದು ಮಾಡ್ಕೊಡಿ. ದೀಪಶ್ರೀ, ಆಮೇಲೆ ದೀಪಾ ಸುನೀಲ್ ಕುಮಾರ್. ನಮಸ್ತೆ ಮ್ಯಾಮ್. ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ. ಸತೀಶ್ ಮ್ಯಾಮ್. ನಾನು ದೀಪಶ್ರೀ ಸತೀಶ್ ಮೇಡಮ್ ಬಂದಿದ್ದೀನಿ. ಹೆಸರು ಕರೆದವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನೀವೇ ಅನ್ಮ್ಯೂಟ್ ಮಾಡ್ಬಿಡಿ, ಇಲ್ದಿದ್ರೆ ಶಬ್ದ ಜಾಸ್ತಿ ಬರುತ್ತೆ. ನೀವೇ ಮಾಡ್ಬಿಡಿ. ನೋಡಿ, ಎಲ್ಲರೂ ಕೂಡ ಮ್ಯೂಟ್ ಅಲ್ಲೇ ಇರ್ಬೇಕು. ಯಾರ ಹೆಸರನ್ನ ಮಾತ್ರ ಅನ್ಮ್ಯೂಟ್ ಮಾಡ್ಬೇಕಾಗುತ್ತೆ. ಎಲ್ಲಾರು ಮ್ಯೂಟ್ ಮಾಡಿ ಎಲ್ಲರಿಗೂ ಕೂಡ ಅವಕಾಶ ಕೊಡೋದಕ್ಕಾಗಲ್ಲ. ಬರೀ ನಾವು ಮಾತ್ರ ಹೇಳ್ತೀವಿ, ನೀವು ಮಾತ್ರ ಕೇಳಿಸ್ಕೋಬೇಕಾಗತ್ತೆ. ಹಾಗೆ ನಾವು ನಿರ್ಧಾರನ ತಗೋಬೇಕಾಗುತ್ತೆ ಅವಾಗ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ. ನಾವ್ ಯಾರ ಹೆಸರನ್ನ ಕರಿತೀರೋ ಅವ್ರು ಮಾತ್ರ ಮಾತಾಡ್ತಾರೆ. ನಿನ್ನೆ ನಾವು 3 ಶ್ಲೋಕಗಳಾಗಿತ್ತು. ಇವತ್ತು 4ನೇ ಶ್ಲೋಕ ತಗೋತಾ ಇದೀವಿ. ದೀಪಶ್ರೀ ದೀಪಾ ಸುನೀಲ್ ಕುಮಾರ್. ನಮಸ್ತೆ ಮ್ಯಾಮ್, ನಾನು ಹೇಳ್ತೀನಿ. ದೀಪಶ್ರೀ ಸತೀಶ್ ಅವರೇ, ಮ್ಯೂಟ್ ಮಾಡ್ಕೊಳ್ಳಿ ಮಾ. ಓಕೆ ಮೇಡಮ್. ಇವತ್ತು 4ನೇ ಶ್ಲೋಕ ದೀಪಶ್ರೀ ಅವರೇ. ಇನ್ನೊಬ್ರು ದೀಪಾ ಸುನೀಲ್ ಕುಮಾರ್. ಇದೀನ್ ಮೇಡಮ್. ಇಬ್ರು ಕೂಡ ಈಗ ಒಟ್ಟಿಗೆ ಹೇಳ್ತೀರಾ ಅಂತ ಅನ್ಕೊಂಡಿದೀನಿ. ಅಭಿವಾದ್ಯೋ ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ಭೂತ ಭಾವನಃ ಭೂತಭಾವನಃ ಉನ್ಮತ್ತವೇಶ
उन्मत्तवेष उन्मत्तवेष प्रच्छन्नस् 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 सर्वलोक 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 प्रजापतिः 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 ಚೆನ್ನಾಗಿ ಥ್ಯಾಂಕ್ ಯು ಮಾ. Thank you, ma'am. ದೀಪಶ್ರೀ ಸತೀಶ್ ಅವ್ರೆ, ಆಮೇಲೆ ದೀಪು ಗಾತು ಅವ್ರೆ. ನಮಸ್ತೆ ಮ್ಯಾಮ್. ಆಫ್ ಆಫ್ ಮಾಲತಿ ಮ್ಯಾಮ್ ಒಂದ್ ನಿಮಿಷ ಮ್ಯಾಮ್. ಮಾಲತಿ ಮ್ಯಾಮ್ ಪ್ಲೀಸ್ ಮ್ಯೂಟ್ ಮಾಡಿ ಅಮ್ಮ. ಮ್ಯೂಟ್ ಮಾಡ್ಕೊಳ್ಳಿ. ಆಫ್ ಆಫರ್ಸ್ ತಗೊಳ್ಳೋಣ ಈಗ. ಅಭಿವಾದ್ಯೋ ಮಹಾಕರ್ಮ ಅಭಿವಾದ್ಯೋ ಮಹಾಕರ್ಮ ಮತ್ತೊಂದ್ಸರಿ. ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ಭೂತ ಭಾವನಃ ತಪಸ್ವಿ ಭೂತ ಭಾವನಃ ತಪಸ್ವಿ ಭೂತ ಭಾವನಃ ಉನ್ಮತ್ತವೇಷ ಪ್ರಚ್ಛನ್ನಸ್ ಉನ್ಮತ್ತವೇಷ ಪ್ರಚ್ಛನ್ನಸ್ ಉನ್ಮತ್ತವೇಷ ಪ್ರಚ್ಛನ್ನಸ್ ಸರ್ವಲೋಕ ಪ್ರಜಾಪತಿಃ ಸರ್ವಲೋಕ ಪ್ರಜಾಪತಿಃ ಸರ್ವಲೋಕ ಪ್ರಜಾಪತಿಃ ಸರ್ವಲೋಕ ಪ್ರಜಾಪತಿಃ. ಚೆನ್ನಾಗಿ ಥ್ಯಾಂಕ್ ಯು ಮಾ. ಧನುಷ್ ಚಂದ್ರು, ಆಮೇಲೆ ಎಲ್ಲೂರ್ ಸಾಯಿ ಚರಣ್ ಅವ್ರೆ. ಎಲ್ಲೂರ್ ಒಂದೊಂದ್ ಲೈನು ಎರಡ್ ಸರಿ ಹೇಳಿ. ಉಳ್ದವ್ರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಇವ್ರನ್ನ ಬಿಟ್ಟು ಉಳ್ದವ್ರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ಭೂತ ಭಾವನಃ ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ತಪಸ್ವಿ ಭೂತ ಭಾವನಃ ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ಭೂತ ಭಾವನಃ ಉನ್ಮತ್ತವೇಷ ಪ್ರಚ್ಛನ್ನ ಸರ್ವಲೋಕ ಪ್ರಜಾಪತಿಃ ಉನ್ಮತ್ತವೇಷ ಪ್ರಚ್ಛನ್ನ ಸರ್ವಲೋಕ ಪ್ರಜಾಪತಿಃ ಉನ್ಮತ್ತವೇಷ ಪ್ರಚ್ಛನ್ನ ಸರ್ವಲೋಕ ಪ್ರಜಾಪತಿಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಇವಾಗ ಫುಲ್ ಶ್ಲೋಕ ಗಜಲಕ್ಷ್ಮಿ ಅವ್ರು ಕೊಡ್ತೀನಿ. ಗಜಲಕ್ಷ್ಮಿ ಅವ್ರೆ, ಗಜಲಕ್ಷ್ಮಿ ಅವ್ರೆ, ಗಂಗಮ್ಮ ಅವ್ರೆ, ಗಂಗಮ್ಮ ಅವ್ರೆ. ನಮಸ್ತೆ ಮೇಡಮ್. ಎರಡು ಲೈನು ಒಟ್ಟಿಗೆ ಒಂದು ಸರಿ ಅನ್ಬೇಕು, ಸರಿನಾ ನೀವು? ಸರಿ ಮೇಡಮ್. ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ಭೂತ ಭಾವನಃ ಉನ್ಮತ್ತವೇಷ ಪ್ರಚ್ಛನ್ನ ಸರ್ವಲೋಕ ಪ್ರಜಾಪತಿಃ. ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ಭೂತ ಭಾವನಃ ಉನ್ಮತ್ತವೇಷ ಪ್ರಚ್ಛನ್ನ ಸರ್ವಲೋಕ ಪ್ರಜಾಪತಿಃ. ಇನ್ನೊಂದ್ಸರಿ ಹೇಳ್ಬೇಕು ಮೇಡಮ್? ಒಂದ್ಸರಿ ಸಾಕು. ಪ್ರಜಾಪತಿ ದೀರ್ಘ ಮಾಡಬಾರ್ದು, ಪ್ರಜಾಪತಿ ಅಷ್ಟೇ, ದೀರ್ಘ ಇಲ್ಲ. ಸರ್ವಲೋಕ ಪ್ರಜಾಪತಿ ಅಷ್ಟೇ, ಚೆನ್ನಾಗಿ. ಥ್ಯಾಂಕ್ ಯು ಮಾ. ಗಾಯತ್ರಿ ಅವ್ರೆ. ನಮಸ್ತೆ ಮ್ಯಾಮ್. ನಮಸ್ತೆ. ಈಗ ನೀವೇ ಎರಡು ಲೈನ್ ಹೇಳ್ಬೇಕು. ಎರಡು ಲೈನ್ ಹೇಳಿ. ಹೇಳ ಮ್ಯಾಮ್. ಹೇಳಿ ಮಾ. ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ಭೂತ ಭಾವನಃ ಉನ್ಮತ್ತವೇಷ ಪ್ರಚ್ಛನ್ನ ಸರ್ವಲೋಕ ಪ್ರಜಾಪತಿಃ. ಚೆನ್ನಾಗಿ. ಥ್ಯಾಂಕ್ ಯು ಮ್ಯಾಮ್. ಗಾಯತ್ರಿ ಮಂಜುನಾಥ್ ಅವ್ರೆ, ಗಾಯತ್ರಿ ರಾಜು ಅವ್ರೆ. ಗಾಯತ್ರಿ ರಾಜು ಅವ್ರೆ. ಐದನೇ ಶ್ಲೋಕ. ಮಹಾರೂಪೋ
महारूपो महारूपो महाकायो 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 वृषरूपो 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 महायशाः 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 महात्मा 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 सर्वभूतात्मा 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 विश्वरूपो 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 महाहनुः 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 ಥ್ಯಾಂಕ್ ಯು ಮಾ. ಗೀತಾ ಡಿವಿ ಅವ್ರೆ, ಗೀತಾ ಡಿವಿ ಅವರೇ, ಗೀತಾ HN ಅವರೇ, ಗೀತಾ HN ಅವರೇ. ಆಫ್ಲೈನ್ ತಗೊಳ್ಳೋಣ ಈಗ. ಮಹಾರೂಪೋ ಮಹಾಕಾಯೋ महारूपो महाकायो महारूपो महाकायो वृषरूपो महायशाः वृषरूपो महायशाः वृषरूपो महायशाः महात्मा सर्वभूतात्मा महात्मा सर्वभूतात्मा महात्मा सर्वभूतात्मा विश्वरूपो महाहनुः विश्वरूपो महाहनुः विश्वरूपो महाहनुः. ಚೆನ್ನಾಗಿ. ಥ್ಯಾಂಕ್ ಯು ಮಾ. ಗೀತಾ ಎನ್ ಆಮೇಲೆ ಗೀತಾ ರೆಡ್ಡಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಫಸ್ಟ್ ಒಂದೊಂದ್ ಲೈನ್ ತಗೊಳ್ಳೋಣ. ಮಹಾರೂಪೋ ಮಹಾಕಾಯೋ ವೃಷರೂಪೋ ಮಹಾಯಶಃ महारूपो महाकायो वृषरूपो महायशः महारूपो महाकायो वृषरूपो महायशः महात्मा सर्वभूतात्मा विश्वरूपो महाहनुः महात्मा सर्वभूतात्मा विश्वरूपो महाहनुः महात्मा सर्वभूतात्मा विश्वरूपो महाहनुः. ಚೆನ್ನಾಗಿ. ಥ್ಯಾಂಕ್ ಯು ಮಾ. ಗೀತಾ ಶ್ರೀನಿವಾಸ್ ಅವರೇ. ಎರಡ್ ಲೈನ್ ಒಟ್ಟಿಗೆ ಒಂದ್ ಸರಿ ಹೇಳಿಮ್ಮ. ಮಹಾರೂಪೋ ಮಹಾಕಾಯೋ ವೃಷರೂಪೋ ಮಹಾಯಶಃ महात्मा सर्वभूतात्मा विश्वरूपो महाहनुः महारूपो महाकायो वृषरूपो महायशः महात्मा सर्वभूतात्मा विश्वरूपो महाहनुः. ಚೆನ್ನಾಗಿ. ಥ್ಯಾಂಕ್ ಯು ಮಾ. ಗಣೇಂದರ್ ಎಸ್ ಅವರೇ. ಎಸ್ ಮೇಡಮ್. ಒಂದ್ಸರಿ ನೀವ್ ಹೇಳಿಮ್ಮ. 5ನೇ ಶ್ಲೋಕ. महारूपो महाकायो वृषरूपो महायशः महात्मा सर्वभूतात्मा विश्वरूपो महानुः. ಚೆನ್ನಾಗಿ. ಥ್ಯಾಂಕ್ ಯು ಮಾ. ಗಿರಿಜಾ ದಾನಿ ಅವರೇ. GS ರಾಜಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. GS ರಾಜಲಕ್ಷ್ಮಿ ಅವರೇ.
ಹಂಸವೇಣಿ ಅವರೇ, ನಮಸ್ತೆ ಮೇಡಮ್. ಹಂಸವೇಣಿ ಅವರೇ, ಹನುಮೇಶ್ ಅವರೇ. ನಮಸ್ತೆ ಮೇಡಮ್, ಹಂಸವೇಣಿ. ನಮಸ್ತೆ Okay. ಮೇಡಮ್, ನಮಸ್ತೆ. 6ನೇ ಶ್ಲೋಕಕ್ಕೆ ಹೋಗ್ತಾ ಇದೀವಿ ಈಗ. 6ನೇ ಶ್ಲೋಕ. ಲೋಕಪಾಲೋಂತರ್ 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 ಹಿತಾತ್ಮ 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 ಇಬ್ರು ಹೇಳ್ಬೇಕು. ಪ್ರಸಾದೋ 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 ಹಯಗರ್ದಭಿಃ ಹಯಗರ್ದಭಿಃ ಪವಿತ್ರಂ ಚ ಪವಿತ್ರಂಚ ಮಹಾಂಶ್ಚೈವ ಮಹಾಶ್ಚೈವ ಮಹಾಶೈವ ಮಹಾಶ್ಚೈವ ಮಹಾಂ ಅರ್ಧ ಮಾತ್ ತಗೊಂಡು ಮಾತಲ್ಲೇನೆ ಅರ್ಧ ಶಾ ತಗೊಂಡು ಮಹಾಂಶ್ ಹಂಗ್ ಬರ್ಬೇಕು ಹೇಳಿ. ಮಹಾಂಶೈವ ಎಸ್, ಮಹಾಂಶ್ಚೈವ ಮಹಾಶ್ಚೈವ ನಿಯಮೋ 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 ನಿಯಮಾಶ್ರಿತಃ ನಿಯಮಾಶ್ರಿತಃ ನಿಯಮಾಶ್ರಿತಃ. ಚೆನ್ನಾಗಿ. ಥ್ಯಾಂಕ್ ಯು ಅಮ್ಮ. ಹನುಮೇಶ್ ಅವರೇ, ಹರಿಣಿ ಅವರೇ. ಹನುಮೇಶ್ ಮೇಡಮ್. ಹನುಮೇಶ್ ಅರಣಿ ಅವ್ರು ಬಂದಿದ್ದಾರೆ. ಅರ್ಧ ಲೈನ್ ತಗೊಳ್ಳೋಣ. ಲೋಕಪಾಲೋಂತರ್ಹಿತಾತ್ಮ ಲೋಕಪಾಲೋಂತರಿತಾತ್ಮ ಲೋಕಪಾಲೋಂತರಿತಾತ್ಮ. ಇನ್ನೊಬ್ರು ಬರ್ಲಿಲ್ಲ. ಹೇಮಲತಾ ಕುಲಶೇಖರ್ ಅವರೇ, ನೀವು ತಗೊಳ್ಳಿಮ್ಮ. ನಮಸ್ತೆ ಮೇಡಮ್. ಮತ್ತೊಂದ್ಸರಿ. ಲೋಕಪಾಲೋಂತರ್ಹಿತಾತ್ಮ ಲೋಕಪಾಲೋಂತರ್ಹಿತಾತ್ಮ ನೀವು ತಿನ್ಬಿಟ್ಟು ಪ್ರಸಾದೋ ಅಯಗರ್ಭಿಃ ಪ್ರಸಾದೋ ನಾನ್ ಸ್ವಲ್ಪ ಹಾಕೊಳ್ತೀನಿ. ಪ್ರಸಾದೋ ಹಯಗರ್ಭಿಃ ಪವಿತ್ರಂ ಚ ಮಹಾಂಶ್ಚೈವ ಪವಿತ್ರಂ ಚ ಮಹಾಂಶ್ಚೈವ ಪವಿತ್ರಂ ಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ ನಿಯಮಾಶ್ರಿತಃ ನಿಯಮಾಶ್ರಿತಃ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮಾ. ಹೇಮಾ ಪ್ರಕಾಶ್ ಮ್ಯಾಮ್ ಅವರೇ, ಆಮೇಲೆ ಹೇಮಲತಾ ವಿಶ್ವನಾಥ್ ಅವರೇ. ಹೇಮಲತಾ ವಿಶ್ವನಾಥ್ ಅವರೇ. ಲೋಕಪಾಲೋಂತರ್ಹಿತಾತ್ಮ ಪ್ರಸಾದೋ ಅಯಗರ್ದಭಿಃ ಲೋಕಪಾಲೋಂತರ್ಹಿತಾತ್ಮ ಪ್ರಸಾದೋ ಹಯಗರ್ದಭಿಃ ಲೋಕಪಾಲೋಂತರ್ಹಿತಾತ್ಮ ಪ್ರಸಾದೋ ಹಯಗರ್ದಭಿಃ ಪವಿತ್ರಂ ಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ ಪವಿತ್ರಂ ಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ ಪವಿತ್ರಂ ಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ. ಚೆನ್ನಾಗಿದ್ರಿ. ಥ್ಯಾಂಕ್ ಯು ಮಾ. ಹೇಮಲತಾ ಯಾದವ್ ಅವರೇ. ನಮಸ್ಕಾರ ಮ್ಯಾಮ್. 2 ಲೈನು ಒಟ್ಟಿಗೆ ಹೇಳ್ಬೇಕು, ಒಂದ್ಸರಿ ಹೇಳಿ. ಲೋಕಪಾಲೋಂತರ್ಹಿತಾತ್ಮ ಪ್ರಸಾದೋ ಅಯಗರ್ದಭಿಃ ಪವಿತ್ರಂ ಚ ಮಹಾಂಶ್ಚೈವ
ನಿಯಮೋ ನಿಯಮಾಶ್ರಿತಃ लोकपालोऽन्तर्हितात्मा प्रसादो भयगर्तभिः पवित्रं च महांश्चैव नियमो नियमाश्रितः. ಚೆನ್ನಾಗ್ ಬಂತಮ್ಮ. ಇಲ್ಲಿ ಫಸ್ಟ್ ನೋಡಿ, ಲೋಕಪಾಲೋಂತರ್ ಹಿತಾತ್ಮ. ಹಿ ಅದು ಗಂಟಲಿಂದ ಸಹಾಯದಿಂದ ಬರ್ಬೇಕು. ಹಿ ಅದು ಲೋಕಪಾಲೋಂತರ್ ಹಿತಾತ್ಮ ತಗೊಂಡ್ರೆ ಈಸಿ ಆಗುತ್ತೆ. ಇನ್ನು ನಮ್ಗೆ ಕಷ್ಟ ಆಗ್ತಿದೆ, ಈಗ ಅದು ತಗೊಳಕ್ ಆಗ್ತಾ ಇಲ್ಲ. ಲೋಕಪಾಲೋಂತರ್ ಹಿತಾತ್ಮ ಅನ್ನೋಂಥವ್ರು ಇಲ್ಲಿ ಉಳಿದಂತವ್ರಿಗೆ ನೀವು ಚೆನ್ನಾಗಿ ಹೇಳಿದ್ರಿ. ಉಳಿದಂತವ್ರಿಗೆ ಯಾರಿಗಾದ್ರು ಕಷ್ಟ ಆದ್ರೆ ನೋಡಿ, ಲೋಕಪಾಲೋ, ಇಲ್ಲಿ ಲೋಕಪಾಲೋ ಹೇಳಿ ಆಮೇಲೆ ಸ್ವಲ್ಪ ಲೋಕಪಾಲೋ ಅಷ್ಟೇ, ದೀರ್ಘ ಮಾಡೋಗಿಲ್ಲ. ಲೋ ಅನ್ನೋ ಬೇಡ, ಲೋಕಪಾಲೋ ಆಮೇಲೆ ಅಂತರ್ ಹಿತಾತ್ಮ ಆ ಸೇರ್ಸ್ಕೊಳ್ಳಿ. ಅಲ್ಲಿ ಒಂದು ಎಸ್ ಇದೆ, ಅದು ಚಿಕ್ಕ ಆ ಅಂತ ಅರ್ಥ. ಅದಕ್ಕೆ ಅಲ್ಲಿ ನಮ್ಗೆ ಒಂದು ಹಾಕೊಂಡು ಹಿತಾತ್ಮ ತಗೋಬಹುದು. ಇಲ್ಲ ನಾವು ಪೂರ್ತಿಯಾಗಿ ಹೇಳ್ತೀವಿ ಅಂದ್ರೆ ಲೋಕಪಾಲೋ ಅಂತ ಹಿತಾತ್ಮ ಬರುತ್ತೆ. ಇಲ್ಲ ನಮ್ಗೆ ಅದು ಬರ್ತಾ ಇಲ್ಲ, ಕನ್ಫ್ಯೂಷನ್ ಇದೆ ಅಂತ ಅನ್ನೋಂಥವ್ರು ಲೋಕಪಾಲೋ ಹೇಳಿ ಆಮೇಲೆ ಹಿತಾತ್ಮ ಹೇಳಿ. ಓಕೆ, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ. ಹೇಮಲತಾ ಜಿ, ಹೇಮಂತ್ ಕುಮಾರ್ ಅವರೇ, ಹೇಮಾವತಿ ಹೆಚ್ ಅವರೇ, ನಮಸ್ಕಾರ ಕರೀತಾ ಇಲ್ಲ ಕನಕಲಕ್ಷ್ಮಿ. ಒಂದ್ ನಿಮಿಷ. ಹೇಮಾವತಿ NT Q. ನಮಸ್ಕಾರ ಮೇಡಮ್. ಎರಡ್ಲೇನು ಹೇಳಿ ಅಮ್ಮ. 6ನೇ ಮೇಡಮ್ ನಾನಾ ಮೇಡಮ್? ನೀವೇಮ್ಮ. ಲೋಕಪಾಲೋ ಹಿತಾತ್ಮ ಪ್ರಸಾದೋ ಹಯಗರ್ಭಿತಹಿ ಇಲ್ಲಿ ನೋಡಿ, ಹಯಗರ್ಧಭಿಹಿ ಎಸ್ ಸರ್ವಲೋಕೋತಹಿತಾತ್ಮ ಪ್ರಸಾದೋ. PDF ಇದೆಯಾ ನಿಮ್ಮ ಹತ್ರ? ಮೇಡಮ್ PDF ಇಟ್ಕೊಂಡಿದ್ದೀರಮ್ಮ? ಹಾ, ಇಟ್ಕೊಂಡಿದೀನಿ ಮೇಡಮ್. ಇಲ್ಲಿ ನೋಡಿ, ಲೋಕಪಾಲೋಂತರ್ಹಿತಾತ್ಮ ಹೇಳಿ, ರಿಪೀಟ್ ಮಾಡಿ. ಲೋಕಪಾಲೋತಹಿತಾತ್ಮ ಪ್ರಸಾದೋ ಹಯಗರ್ಧಭಿಃ. ನೆಕ್ಸ್ಟ್ ಏನು? ಪವಿತ್ರಂ ಚ ಮಹಾಶೈವ ನಿಯಮೋ ಮಹಾಶ್ಚೈವ. ಎಸ್, ಕರೆಕ್ಟ್ ಇದೆ ಮೇಡಮ್. ಪವಿತ್ರಂಚ ಮಹಾಶ್ಚೈವ ಎಸ್ ನಿಯಮೋ ನಿಯಮಾಶ್ರಿತಃ. ಎಸ್ ಚೆನ್ನಾಗಿ ಹೇಳ್ಬೇಕು ಮೇಡಮ್ ನನ್ ಜೊತೆ. ಥ್ಯಾಂಕ್ ಯು ಮಾ. ಇಂದಿರಾ ದೇಶಪಾಂಡೆ ಅವರೇ, ಇಂದಿರಾ ತ್ರಿಪುರ ಅವರೇ, ಇಂದಿರಾ ದೇಶಪಾಂಡೆ ಅವರೇ, ಇಂದಿರಾ ತ್ರಿಪುರ ಅವರೇ. ಹೇಳ್ತೇನ್ರಿ, ಇಂದಿರಾ ದೇಶಪಾಂಡೆ ಹೇಳ್ತಾಳ. ಹಾ, ಇಂದಿರಾ ತ್ರಿಪುರ ಅವರೇ. ಓಕೆ, ಇಂದಿರಾ ವೆಂಕಟೇಶ್ ಅವರೇ, ಇಂದಿರಾ ವೆಂಕಟೇಶ್ ಅವರೇ, ಇಂದ್ರಾಣಿ ಅವರೇ, ಇಂದ್ರಾಣಿ. ಓಕೆ ಮೇಡಮ್, ನನ್ನ ಕರೀತಾನೆ ಇಲ್ಲ. 7ನೇ ಶ್ಲೋಕ. ಸರ್ವಕರ್ಮ ಸ್ವಯಂಭೂತ ಆದಿರಾದಿಕರೋ ನಿಧಿಃ. ಒಂದ್ ಸರಿನ 2 ಸರಿ ಹೇಳ್ಬೇಕಾಗುತ್ತೆ. 2 ಸರಿ ಹೇಳ್ಬೇಕು. ನೆಕ್ಸ್ಟ್ ಲೈನ್ ನೋಡ್ಕೊಳ್ಳಿ. ಸಹಸ್ರಾಕ್ಷೋ ವಿಶಾಲಾಕ್ಷಸ್ ಸೋಮೋ ನಕ್ಷತ್ರ ಸಾಧಕಃ. ಚೆನ್ನಾಗಿ ಬಂತು. ಇಲ್ಲಿ ನೋಡಿ, ಈಗ
ಐಯಿಂದ ಬರ್ತಾ ಇದೆ. ಉಳಿದವರು ಕೂಡ ಎಲ್ಲ ಮ್ಯೂಟ್ ಮಾಡ್ಕೋಬೇಕು. ಇಲ್ಲಿ ಎಲ್ಲರೂ ಕೂಡ ಒಂದ್ ಸ್ವಲ್ಪ ಹೊಸದಾಗಿ ನಮ್ಮ ಚಿನ್ಮಯ ಇನ್ಸ್ಟಿಟ್ಯೂಟ್ ಫೌಂಡೇಶನ್ಗೆ ಹೊಸದಾಗಿ ಜಾಯಿನ್ ಆಗಿದ್ದಾರೆ ವಿದ್ಯಾರ್ಥಿಗಳು. ಎಲ್ಲರೂ ಒಂದು ವಾರಗಳ ಕಾಲ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟವ್ರು ಎಲ್ಲರೂ ಕೂಡ ನಿಮ್ಮ ಹಾಗೆ ಅವರೆಲ್ಲರೂ ಕಲ್ತ್ಕೊತಾರೆ ಅಂತ ನನ್ನ ಅಭಿಪ್ರಾಯ. ಅದರಿಂದ ಯಾರು ಕೂಡ ಗಾಬರಿ ಮಾಡ್ಕೋಬೇಡಿ, ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ಈಗ ಹೊಸದಾಗಿ ಜಾಯಿನ್ ಆಗಿರೋದ್ರಿಂದ ಅವರೆಲ್ಲರೂ ಕೂಡ ಇನ್ನೊಂದು ವಾರ ಅವರಿಗೆ ಸಮಯವನ್ನ ಕೊಟ್ರೆ ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಚೆನ್ನಾಗಿ ಬರುತ್ತೆ ತರಗತಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಜನ ಇದ್ರಲ್ಲಿ ಹೊಸ ವಿದ್ಯಾರ್ಥಿಗಳು ಇದ್ದಾರೆ. ಓಕೆ, ಚೆನ್ನಾಗಿ ಹೇಳಿದ್ರಮ್ಮ. ಥ್ಯಾಂಕ್ ಯು ಅಮ್ಮ. ಜಗದೀಶ್ ML ಅವರೇ, ಜಗದಾಂಬಾ ಅವರೇ, ಜಗದೀಶ್ ML ಅವರೇ. ನಮಸ್ಕಾರ ಮೇಡಮ್, ಜಗದೀಶ್ ML. 7ನೇ ಶ್ಲೋಕ. ಸರ್ವಕರ್ಮ ಸ್ವಯಂಭೂತ ಸರ್ವಕರ್ಮ ಸ್ವಯಂಭೂತ ನಿಮಿಷ ಮೇಡಮ್, ಬರ್ತಾ ಇಲ್ಲ. ಹೇಳ್ತೀರಾ ಇನ್ನೊಂದ್ಸರಿ? ಸರ್ವಕರ್ಮ ಸ್ವಯಂಭೂತ ಸರ್ವಕರ್ಮ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷಸ್ ಸಹಸ್ರಾಕ್ಷೋ ವಿಶಾಲಾಕ್ಷಸ್ ಸೋಮೋ ನಕ್ಷತ್ರ ಸಾಧಕಃ ಸೋಮೋ ನಕ್ಷತ್ರ ಸಾಧಕಃ. ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಅಮ್ಮ. ಜಲಜಾ J ಅವರೇ, ಜಲಜಾಕ್ಷಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಒಂದೊಂದು ಲೈನು ತಗೊಳ್ಳೋಣ ಈಗ. ಸರ್ವಕರ್ಮ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸರ್ವಕರ್ಮ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸರ್ವಕರ್ಮ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷ ಸೋಮೋ ನಕ್ಷತ್ರ ಸಾಧಕಃ ಸಹಸ್ರಾಕ್ಷೋ ವಿಶಾಲಾಕ್ಷಃ ಸೋಮೋ ನಕ್ಷತ್ರ ಸಾಧಕಃ ಸಹಸ್ರಾಕ್ಷೋ ವಿಶಾಲಾಕ್ಷಃ ಸೋಮೋ ನಕ್ಷತ್ರ ಸಾಧಕಃ. ನೀವು PDF ಇಟ್ಕೊಂಡಿಲ್ವಮ್ಮ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಹೇಳ ಮೇಡಮ್. ವಿಸರ್ಗ ಬರುತ್ತಾ ಅಲ್ಲಿ? ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಬಂದಿದ್ದೀನಿ. ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ವಿಶಾಲಾಕ್ಷ ತಗೋಬಾರ್ದು, ವಿಶಾಲಾಕ್ಷಸ್ ತಗೋಬೇಕು. ಮುಂದಿನ ಪದ ನಮ್ಗೆ ಅರ್ಧ ಇದು ಸಾ ಇದೆ ಅಲ್ವಾ, ಆಟೋಮೆಟಿಕ್ ಆಗಿ ಏನಾಗುತ್ತೆ, ವಿಸರ್ಗ ಆಟೋಮೆಟಿಕ್ ಆಗಿ ಅರ್ಧ ಸಾ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಪದ ಈಗ ನಾವು ಮೀನಿಂಗ್ ಹೇಳುವಾಗ ಸಹಸ್ರಾಕ್ಷ, ವಿಶಾಲಾಕ್ಷ, ಸೋಮಃ, ನಕ್ಷತ್ರ, ಸಾಧಕ ಅಂತ ಹೇಳ್ತೀವಲ್ಲ, ಆಗ ಒಂದೊಂದು ಪದವನ್ನ ಬಿಡಿಸಿದಾಗ ಆ ರೀತಿ ತಗೋಬೇಕಾಗುತ್ತೆ. ನಾವು ಇಲ್ಲಿ ಪೂರ್ತಿ ಶ್ಲೋಕವನ್ನ ಹೇಳುವಾಗ ವಿಶಾಲಾಕ್ಷ ಸೋಮೋ ನಕ್ಷತ್ರ ಸಾಧಕ ಬರುತ್ತೆ. ಅದು ನಮ್ಮ PDF ನೋಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. PDF ಅಲ್ಲಿ ನಾವೆಲ್ಲಾನು ಕೂಡ ಅಲ್ಲಿ ನಿಮ್ಗೆ ಕಷ್ಟ ಆಗ್ಬಾರ್ದು ಅಂತ ಪ್ರತಿಯೊಂದು ನಾವು ಬದಲಾಯಿಸಿ ಬಿಟ್ಕೊಟ್ಟಿದೀವಿ. ಅಲ್ಲಿ ವಿಸರ್ಗ ಕೊಟ್ಟಿಲ್ಲ, ವಿಶಾಲಾಕ್ಷಸ್ ಇಲ್ಲಿ ನೋಡಿ ಎಲ್ಲ ಕೂಡ ನಾವು ಬದಲಾವಣೆ ಮಾಡಿ ಕೊಟ್ಟಿದೀವಿ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿರುತ್ತೆ. ಹೇಳ ಮೇಡಮ್. ಇಬ್ರು ಒಟ್ಟಿಗೆ ಹೇಳ್ಬೇಕಾಗಿತ್ತು ಮೇಡಮ್. ಅವ್ರು ಆಯ್ತು ಮೇಡಮ್. ಈಗ ಹೇಳ ಮೇಡಮ್. ಮ್ಯಾಮ್ ಇನ್ನೊಬ್ರು ಅವ್ರ ಜೊತೆ ಇನ್ನೊಬ್ರು ತಗೊಳ್ಳಿ. ಓಕೆ, ಜಯ ಅವರೇ, ಜಲಜಾ J ಅವರೇ ತಗೊಳ್ಳಿ. ಸರ್ವಕರ್ಮ ಸ್ವಯಂಭೂತ. ಮ್ಯಾಮ್ ಅವರೊಬ್ರೆ ತಗೊಂಡು, ಜಯ ನೀವು ತಗೊಳ್ಳಿ. ಒಂದೊಂದು ಲೈನು. ಸರ್ವಕರ್ಮ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸರ್ವಕರ್ಮ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷಸ್ ಸೋಮೋ ನಕ್ಷತ್ರ ಸಾಧಕಃ ಸಹಸ್ರಾಕ್ಷೋ ವಿಶಾಲಾಕ್ಷತ್ ಸೋಮೋ ನಕ್ಷತ್ರ ಸಾಧಕಃ. ವೆರಿ ನೈಸ್. ಚೆನ್ನಾಗಿ ಹೇಳಿದ್ರಿ ಇಬ್ರು ಕೂಡ. ಥ್ಯಾಂಕ್ ಯು ಅಮ್ಮ. ಜಯಲಕ್ಷ್ಮಿ ಅವರೇ, ಜಯಲಕ್ಷ್ಮಿ, ಬರೀ ಜಯಲಕ್ಷ್ಮಿ. ಓಕೆ, ಜಯಲಕ್ಷ್ಮಿ ರಾಜ ಅವರೇ, ಜಯಲಕ್ಷ್ಮಿ ರಾಜ ಅವರೇ, ಜಯಪ್ರಭಾ ಅವರೇ, ಜಯಪ್ರಭಾ ಪ್ರೇಮ ಅವರೇ, ಜಯಪ್ರಭಾ ಪ್ರೇಮ ಅವರೇ,
ಜಯಶ್ರೀ BS ಅವರೇ. ನಮಸ್ತೆ ಮ್ಯಾಮ್. ಒಂದ್ಸರಿ ಒಂದ್ಸರಿ ಹೇಳ್ತೀನಿ, ನೀವ್ ಒಂದ್ಸರಿ ಹೇಳಿ. ಒಂದ್ ನಿಮಿಷ ಎಲ್ಲರೂ ಸರ್ವಕರ್ಮ ಸ್ವಯಂ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷ ಸೋಮೋ ನಕ್ಷತ್ರ ಸಾಧಕಃ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ರಾಜಲಕ್ಷ್ಮಿ ಇವರು ಜಯಶ್ರೀ BS ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು ಮಿಕ್ಕಿದವರೆಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಸರದಿ ಕರೆದಾಗ ನೀವು ಅನ್ಮ್ಯೂಟ್ ಮಾಡ್ಕೊಂಡ್ಲಿಲ್ಲ, ನೀವು ನೆಕ್ಸ್ಟ್ ಸರದಿಗೆ ವೇಟ್ ಮಾಡ್ಬೇಕು. ಜಯಲಕ್ಷ್ಮಿ BS ಅವರೇ ಹೇಳಿ. ಸರ್ವಕರ್ಮ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷ ಸೋಮೋ ನಕ್ಷತ್ರ ಸಾಧಕಃ. ಚೆನ್ನಾಗಿದೆ. ಥ್ಯಾಂಕ್ ಯು. ಜ್ಯೋತಿ ನಾಗಾರ್ಜುನ್ ಅವರೇ. ನಮಸ್ತೆ ಅಮ್ಮ. ಒಂದ್ಸರಿ ಹೇಳ್ತೀರಮ್ಮ? ಒಂದ್ಸರಿ ಸರ್ವಕರ್ಮ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷ ಸೋಮೋ ನಕ್ಷತ್ರ ಸಾಧಕಃ. ಚೆನ್ನಾಗ್ ಬಂತ. ಜ್ಯೋತಿ S. ಕುಮಾರ್ ಅವರೇ. ಆಮೇಲೆ ಕಲಾವತಿ ಅವರೇ. 8ನೇ ಶ್ಲೋಕಕ್ಕೆ ಹೋಗ್ತಾ ಇದೀವಿ. ನಮಸ್ತೆ ಮೇಡಮ್. ನಮಸ್ತೆ. ಚಂದ್ರಸ್ ಸೂರ್ಯಶ್ ಶನಿ ಅರ್ಧಃ ಶನಿ ಕೇತುರ್ ಗ್ರಹಪತಿರ್ವರಃ ಅತ್ರಿರತ್ಯ ನಮಸ್ಕರ್ತಾ ಬಾಣ ಅಲ್ಲ, ಬಾಣಾರ್ ತಗೊಳ್ಳಿ. ಮುಂದಿನ ಪದ ಪಾಗೆ ಮುಂದೆ ಅದರ ಇದೆ, ಅದಕ್ಕೆ ಮೃಗ ಬಾಣಾರ್. ಬಾಣೋ ನಘಃ ಚೆನ್ನಾಗ್ ಬಂತು. ಥ್ಯಾಂಕ್ ಯು ಮಾ. ಕಲ್ಪನಾ ಕಲ್ಪನಾ ಸತೀಶ್ ಅವರೇ. ಚಂದ್ರ ಸೂರ್ಯ ಶನಿ ಕೇತುರ್ ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯಾ ನಮಸ್ಕರ್ತಾ ಮೃಗ ಬಾಣಾರ್ಪಣೋ ನಘಃ ಚೆನ್ನಾಗಿದೆ. ಥ್ಯಾಂಕ್ ಯು ಮಾ. ಕಲ್ಯಾಣಿ ಪೈ ಅವರೇ. ಕಮಲಾ ಕೃಷ್ಣ ಅವರೇ. ನಮಸ್ಕಾರ ಮೇಡಮ್. ಹೇಳ್ತೇನೆ ಒಂದೊಂದು ಲೈನು ಒಟ್ಟಿಗೆ. ಚಂದ್ರ ಸೂರ್ಯ ಶನಿ ಕೇತುರ್ ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯಾ ನಮಸ್ಕರ್ತಾ ಮೃಗ ಬಾಣಾರ್ಪಣೋ ನಘಃ
ಮತ್ತೊಂದ್ಸರಿ. ಚೆನ್ನಾಗಿ. ಥ್ಯಾಂಕ್ ಯು ಅಮ್ಮ. ಕಮಲಾಕ್ಷಿ ಜಿ ಅವರೇ, ಕಮಲಾಕ್ಷಿ ಜಿ ಅವರೇ. ನಮಸ್ತೆ ಮೇಡಮ್. ಎರಡು ಲೈನ್ ಒಟ್ಟಿಗೆ ಒಂದ್ಸರಿ ಹೇಳ್ಬೇಕು ನೀವು, ಒಂದ್ಸರಿ ನಾನು ಹೇಳ್ತೀನಿ. ಚಂದ್ರ ಸೂರ್ಯ ಶನಿ ಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯಾ ನಮಸ್ಕರ್ತ ಮೃಗ ಬಾಣಾರ್ಪಣೋ ನಘಃ. ಚಂದ್ರ ಸೂರ್ಯ ಶನಿ ಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯಾ ನಮಸ್ಕರ್ತ ಮೃಗ ಬಾಣಾರ್ಪಣೋ ನಗಃ. ಚೆನ್ನಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಕನಕ ಲಕ್ಷ್ಮಮ್ಮ ಅವರೇ, ಕನಕ ಲಕ್ಷ್ಮಮ್ಮ ಅವರೇ. ಕಾರ್ತಿಕ್ ಟಿ ಅವರೇ, ಕಾರ್ತಿಕ್ ಟಿ. ಓಕೆ, ಕನಕ ಲಕ್ಷ್ಮಮ್ಮ ಬಂದ್ರು ಮ್ಯಾಮ್. ಹೇಳಿಮ್ಮ, ಎರಡು ಲೈನ್ ಒಟ್ಟಿಗೆ ಒಂದ್ಸರಿ ಹೇಳಿ. 8ನೇ ಶ್ಲೋಕ. ಚಂದ್ರ ಸೂರ್ಯ ಶನಿ ಕೇತು ಗ್ರಹೋ ಗ್ರಹಪತಿರ್ವರಃ ಅತ್ರಿ ರತ್ಯಾ ನಮಸ್ಕರ್ತ ಮುಗ ಬಾಣಾರ್ಪಣೋ ಗಣಃ. ಇಲ್ಲಿ ಚಂದ್ರ ಸೂರ್ಯ ಶನಿ. ಒಂದೇ ಒಂದು ನಿಮಿಷ ಅಮ್ಮ, ಸಾಕು. ಒಂದ್ಸರಿ ಒಂದೇ ಒಂದು ಪದ ನೋಡಿ. 8ನೇ ಶ್ಲೋಕದಲ್ಲಿ 2ನೇ ಸಾಲು 1ನೇ ಪದ ಅತ್ರಿ. ಅತ್ರಿ ಆದ್ಮೇಲೆ ರಾ ಪಕ್ಕದಲ್ಲಿ ತಾಗೆ ತಾಯಿಳಿ ತಾಗೆ ರಾವತ್ತು ಯಾವತ್ತಿದೆ, ಅದಕ್ಕೆ ನಾವು ಅತ್ರಿ ರತ್ರ್ಯ. ಅತಿ ರತ್ಯ. ರತ್ಯ ಅಲ್ಲ, ರತ್ರ್ಯ. ರತ್ರ್ಯ. ಅರ್ಧ ರಾ ಆದ್ಮೇಲೆ ಅರ್ಧ ತಾ ತಗೊಳ್ಳಿ, ಆಮೇಲೆ ರಾವತ್ತು ಯಾವತ್ತು. ಅತ್ರಿ ರತ್ರ್ಯ. ಅತಿರತ್ಯ. ಅತ್ರಿ ರತ್ರ್ಯ. ಅತ್ರಿರತ್ಯ. ನೆಕ್ಸ್ಟ್ ತಾವ ತಗೋತಿದ್ರೆ ತಾ ತಗೋಬೇಡಿ, ರಾ ತಗೊಳ್ಳಿ. ಅತ್ರಿ ರತ್ರ್ಯ. ಅತ್ರಿ ರತ್ಯ. ಹಾ, ರತ್ರ್ಯ. ಅತ್ರಿ ರತ್ರ್ಯ. ಅತ್ರಿ ರತ್ಯ. ಹಾ, ರಾ ಬರ್ತಲ್ಲಿ ರಾ ತಗೋಬೇಕು, ಅದನ್ನ ತಾ ತಗೋಬಾರ್ದು, ರಾ ತಗೋಬೇಕು. ಓಕೆ, ಚೆನ್ನಾಗಿದೆ. ಥ್ಯಾಂಕ್ ಯು ಅಮ್ಮ. ಕಾರ್ತಿಕ್ ಟಿ ಅವರೇ, ಆಮೇಲೆ ಕಾತ್ಯಾಯಿನಿ ಅವರೇ. ಹರಿ ಓಂ ಮೇಡಮ್. 9ನೇ ಶ್ಲೋಕ. ಮಹಾತಪ 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 ಘೋರತಪ 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 ಅಧೀನೋ 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 ದೀನ ಸಾಧಕಃ ದೀನ ಸಾಧಕಃ ದೀನ ಸಾಧಕಃ ಸಂವತ್ಸರಕರೋ 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 ಮಂತ್ರಃ 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 ಪ್ರಮಾಣಂ 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 ಪರಮಂ ತಪಃ ಪರಮಂ ತಪಃ ಪರಮಂ ತಪಃ. ಧನ್ಯವಾದ. ಥ್ಯಾಂಕ್ ಯು. ಕವಿತಾ ಪಿ ಅವರೇ, ಕವಿತಾ ಜಿ ಎಂ ಅವರೇ. ಕವಿತಾ ಪಿ ಅವರೇ, ಕವಿತಾ ಜಿ ಎಂ. ನಮಸ್ತೆ. ಹೇಳಂಗಿಲ್ಲ ಘೋರತಪ ಮಹಾತಪೋ ಘೋರತಪ ಅಧೀನೋ. ರಿಪೀಟ್, ಒಂದ್ ನಿಮಿಷ, ನಾನು ಹೇಳ್ಕೊಟ್ಟಿದ್ದೀನಿ ಮಾತ್ರ ಹೇಳಿ ದಯವಿಟ್ಟು, ಎಲ್ಲರೂ ಕೂಡ ಸಹಕರಿಸಿ. ಮಹಾತಪ ಘೋರತಪ ಮಹಾತಪ ಘೋರತಪ ಅಧೀನೋ ದೀನ ಸಾಧಕಃ ಅಧೀನೋ ದೀನ ಸಾಧಕಃ ಸಂವತ್ಸರಕರೋ ಸಂವತ್ಸರಕರೋ ಮಂತ್ರ ಪ್ರಮಾಣಂ ಮಂತ್ರ ಪ್ರಮಾಣಂ ಪರಮಂ ತಪಃ ಪರಮಂ ತಪಃ. ಥ್ಯಾಂಕ್ ಯು ಅಮ್ಮ. ಕಾವ್ಯ ಜ್ಞಾನೇಶ್ ಅವರೇ, ಇಂದಿರಾಣಿ ಅವರೇ. ಕಾವ್ಯ ಜ್ಞಾನೇಶ್. ಓಕೆ.
ಒಂದೊಂದ್ ಲೈನು. ಮಹಾತಪ ಘೋರ ತಪ ಅಧೀನೋ ದೀನ ಸಾಧಕ. ಮಹಾತಪ ಘೋರ ತಪ ಅಧೀನೋ ದೀನ ಸಾಧಕಃ. ಮಹಾತಪ ಘೋರ ತಪ ಅಧೀನೋ ದೀನ ಸಾಧಕಃ. ಸಂವತ್ಸರ ಕರೋ ಮಂತ್ರ ಪ್ರಮಾಣಂ ಪರಮಂ ತಪಃ. ಸಂವತ್ಸರೋ ಮಂತ್ರ ಪ್ರಮಾಣಂ ಪರಮಂ ತಪಃ. ಸಂವತ್ಸರ ಕರೋ ಮಂತ್ರ ಪ್ರಮಾಣಂ ಪರಮಂ ತಪಃ. ಥ್ಯಾಂಕ್ ಯು ಮಾ. ಕುಮಾರಿ ಕೃಷ್ಣ ಅವರೇ, ಕುಮಾರಿ ಕೃಷ್ಣ ಅವ್ರೆ. ನಮಸ್ತೆ ಮೇಡಮ್. ನಮಸ್ತೆ. ಎರಡ್ ಲೈನ್ ಒಟ್ಟಿಗೆ ಒಂದು ಸರಿ ಹೇಳಿ. ಮಹಾತಪ ಘೋರ ತಪ ಅಧೀನೋ ದೀನ ಸಾಧಕಃ. ಸಂವತ್ಸರ ಕರೋ ಮಂತ್ರ ಪ್ರಮಾಣಂ ಪರಮಂ ತಪಃ. ಮಹಾತಪ ಘೋರ ತಪ ಆದೀನೋ ದೀನ ಸಾಧಕಃ. ಅಧೀನೋ ಮೊದ್ಲೇ ಅಧೀನೋ ದೀನ ಸಾಧಕಃ. ಸಂವತ್ಸರ ಕರೋ ಮಂತ್ರ ಪ್ರಮಾಣಂ ಪರಮಂ ತಪಃ. ಚೆನ್ನಾಗಿ. ಥ್ಯಾಂಕ್ ಯು ಮಾ. ಕುಸುಮಾ ಕುಮಾರಿ ಅವರೇ, ಕುಸುಮಾ ಕುಮಾರಿ ಅವರೇ. ನಮಸ್ತೆ ಮ್ಯಾಮ್. ಎರಡ್ ಲೈನ್ ಒಟ್ಟಿಗೆ ಹೇಳಿ ಮಾ. ಹಾ. ಮಹಾತಪ ಘೋರ ತಪ ಆದಿನೋ ದೀನ ಸಾಧಕಃ. ಸಂವತ್ಸರೋ ಮಂತ್ರ ಪ್ರಮಾಣಂ ಪರಮಂ ತಪಃ. ತಪಃ ಬರೀ ತಪಃ. ಈ ಮತ್ತೆ ಎರಡು ಫಸ್ಟ್ನೇ ಸರಲ್ಲಿ ಆದೀನೋ ಬೇಡ, ಬರೀ ಅಧೀನೋ ದೀನ ಸಾಧಕಃ. ಹಾ, ಇನ್ನೊಂದ್ಸತಿ ಹೇಳಮ್ಮ. ಹೇಳಿ. ಮಹಾತಪ ಘೋರ ತಪ ಅಧೀನೋ ದೀನ ಸಾಧಕಃ. ಸಂವತ್ಸರ ಕರೋ ಮಂತ್ರ ಪ್ರಮಾಣಂ ಪರಮಂ ತಪಃ. ಚೆನ್ನಾಗಿ. ಥ್ಯಾಂಕ್ ಯು ಮಾ. ಲಕ್ಷ್ಮಿ. 9 ಶ್ಲೋಕಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಎಲ್ಲಿಂದ ನಾಳೆ ತಗೊಳ್ಳೋಣ ಅಲ್ವಾ? ಓಕೆ ಮ್ಯಾಮ್. ಓಕೆ ಮ್ಯಾಮ್. ಇಲ್ಲಿಂದ ನಾಳೆ ಎಲ್ಲಿಂದ ಅಲ್ವಾ? ಲಕ್ಷ್ಮಿ 20 ಅವರಿಂದ ರಿವಿಷನ್ ಅಲ್ವಾ ಮ್ಯಾಮ್? ಇವಾಗ ರಿವಿಷನ್, ಅವರಿಂದ ರಿವಿಷನ್. ರಿವಿಷನ್ ತಗೊಂಡು ಈಗ ನಾವು ಈ ಒಂದು 4, 6, 7, 8, 9 ಈ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋಣ. ಮೇಡಮ್ ಉಮಾ ಶಶಿ ಕರೀಲೇ ಇಲ್ಲ. ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ. ಉಮಾ ಶಶಿ ಅವರೇ, ನೀವು ಇನ್ನು ಲಾಸ್ಟ್ ಅಲ್ಲಿ ಇದ್ದೀರಾ, ನಿಮ್ಮ ಆಲ್ಫಾಬೆಟ್ ಇನ್ನೂ ಬಂದಿಲ್ಲ. ಸಾವಧಾನದಿಂದ ಕಾಯ್ಬೇಕು. ಈಗ ನಾವು 4ನೇ ಶ್ಲೋಕದಿಂದ ಅರ್ಥವನ್ನ ಹೇಳ್ತಾ ಇದೀವಿ. ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೋಬೇಕು. ಮಧ್ಯದಲ್ಲಿ ಯಾರು ಕೂಡ ಮಾತಾಡ್ಬಾರ್ದು. ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ, ನಾನು ಅನ್ಮ್ಯೂಟ್ ಮಾಡ್ತೀನಿ ಎಲ್ಲಾರ್ನು ಒಂದ್ ಸೆಕೆಂಡ್. ಎಲ್ಲಾರ್ನು ಕೂಡ ಅನ್ಮ್ಯೂಟ್ ಮಾಡಿದೀನಿ. ನಿಮ್ ರಿವಿಷನ್ ಸರ್ದಿ ಬಂದಾಗ ನಾನು ಎಲ್ಲಾರ್ನು ಕೂಡ ಅನ್ಮ್ಯೂಟ್ ಮಾಡ್ತೀನಿ. ಈಗ ಮ್ಯೂಟ್ ಮಾಡಿ. 4ನೇ ಶ್ಲೋಕದಿಂದ ಅರ್ಥ ನೋಡ್ಕೊಳ್ಳಿ. 4ನೇ ಶ್ಲೋಕ ನಿಮ್ಗೆ ಅಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಅಭಿವಾದ್ಯ ಅಂದ್ರೆ ಅಭಿವಾದ್ಯನು ಅಂತ ಅಂದ್ರೆ ಎಲ್ಲರಿಂದಲೂ ಅಭಿವಾದನವನ್ನ ಪಡ್ಕೊಳ್ಳುವಂತವನು, ಅಂದ್ರೆ ಎಲ್ಲರಿಂದಲೂ ನಮಸ್ಕಾರವನ್ನ ಸ್ವೀಕರಿಸುವಂತಹ ಯೋಗ್ಯತೆ ಉಳ್ಳವನು ಅಂತ. ಅಭಿವಾದ್ಯ ಅಂದ್ರೆ ಗೊತ್ತಾಯ್ತಲ್ಲ. ಮಹಾಕರ್ಮ ಅಂತಂದ್ರೆ ಮಹಾಕರ್ಮನು, ಸೃಷ್ಟಿಯಂತಹ ಮಹಾಕಾರ್ಯವನ್ನ ಮಾಡುವಂತವನು ಮಹಾಕರ್ಮ. ತಪಸ್ವಿಯು ತಪಸ್ಸನ್ನ ಇಷ್ಟಪಡುವಂತವನು ತಪಸ್ವಿ. ಭೂತಭಾವನನು ಆಕಾಶಾದಿ ಮಹಾಭೂತಗಳನ್ನು ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿ ಮಾಡುವಂತವನು. ಉನ್ಮತ್ತ ವೇಷ ಪ್ರಚ್ಛನ್ನ ಅಂತಂದ್ರೆ ಉನ್ಮತ್ತ ವೇಷ ಪ್ರಚ್ಛನ್ನನು, ಉನ್ಮತ್ತನಂತೆ ವೇಷವನ್ನ ಧರಿಸಿ ಸ್ವರೂಪವನ್ನು ಮರೆ ಮಾಡಿಕೊಂಡಿರುವಂತವನು. ಇವನ ದಿಗಂಬ ಅಂದ್ರೆ ರತ್ವ, ಜಡೆ, ಸರ್ಪಾಭರಣ, ಕಪಾಲ ಪಾತ್ರೆ, ಮಂಡಮಾಲೆ ಮುಂತಾದವುಗಳನ್ನ ಧರಿಸಿರುವಂತವನು ಸಚ್ಚಿದಾನಂದ ಸ್ವರೂಪನು ಅನ್ನೋ ಅರ್ಥವನ್ನ ಕೊಡುತ್ತೆ. ಸರ್ವಲೋಕ ಪ್ರಜಾಪತಿ ಅಂದ್ರೆ ಸರ್ವಲೋಕಗಳಿಗೂ ಅದರಲ್ಲಿ ವಾಸಿಸುವ ಸರ್ವ ಪ್ರಜೆಗಳಿಗೂ ಒಡೆಯನಾಗಿರುವಂತವನು, ಅವನನ್ನ ಸರ್ವಲೋಕ ಪ್ರಜಾಪತಿ ಅಂತೀವಿ. ಮಹಾರೂಪನು, ಇವನು
ಇವನ ರೂಪವು ಯಾವುದರಿಂದಲೂ ಪರಿಚ್ಛಿನ್ನವಾಗದಷ್ಟು ದೊಡ್ಡದು ಅನ್ನೋ ಅರ್ಥವನ್ನ ಕೊಡುತ್ತೆ. ಮಹಾಕಾಯ ಅಂದ್ರೆ ಮಹಾಕಾಯನು, ವಿರಾಟ್ ಪುರುಷನು ಅನ್ನೋ ಅರ್ಥ ಕೊಡುತ್ತೆ. ವೃಷರೂಪ, ವೃಷರೂಪನು, ವೃಷ ಅಂತಂದ್ರೆ ಧರ್ಮ ಸ್ವರೂಪನು ಅನ್ನೋ ಅರ್ಥ ಕೊಡುತ್ತೆ. ಮಹಾಯಶಾಹ, ಮಹಾಯಶನು, ಅವನ ಹೆಸರು ಮಹಾದ್ಯಶ, ಅದಕ್ಕೆ ಅವನನ್ನ ಮಹಾಯಶಾಹ ಅಂತ ಕರಿತೀವಿ ಶ್ರುತಿಯಲ್ಲಿ. ಮಹಾತ್ಮ, ಮಹಾತ್ಮನು, ಮಹಾಮನ ಅಂತ ಅರ್ಥ ಕೊಡುತ್ತೆ. ಸರ್ವಭೂತಾತ್ಮನು, ಸರ್ವ ಪ್ರಾಣಿಗಳ ಆತ್ಮನು ಆಗಿದ್ದಾನೆ. ವಿಶ್ವರೂಪ, ವಿಶ್ವರೂಪನು, ಇಡೀ ವಿಶ್ವವೇ ಅವನ ರೂಪವಾದ್ದರಿಂದ ಅವನು ವಿಶ್ವರೂಪನು. ಎಲ್ಲ ವಸ್ತುಗಳಲ್ಲಿಯೂ ಅವನು ಪ್ರಕಟವಾಗುವಂತವನು, ಅವನು ವಿಶ್ವರೂಪ ಅಂತ ಅನ್ಸ್ಕೊತಾನೆ. ಮಹಾನುಹು ಅಂತಂದ್ರೆ ಇಡೀ ವಿಶ್ವವನ್ನೇ ನುಂಗಲು ಸಮರ್ಥವಾದ ಮಹಾಧವಡೆಗಳನ್ನ ಉಳ್ಳಂತವನು ಅನ್ನೋ ಅರ್ಥವನ್ನ ಕೊಡುತ್ತೆ ಮಹಾನುಹು. ಲೋಕಪಾಲಹ ಅಂತಂದ್ರೆ ಲೋಕಪಾಲಕನು, ಇಂದ್ರಾದಿ ರೂಪನು ಅನ್ನೋ ಅರ್ಥ ಕೊಡುತ್ತೆ. ಅಂತರ್ಹಿತಾತ್ಮನು ಅಂತಂದ್ರೆ ತೋರ್ಕೆಯ ಸರ್ಪದಿಂದ ಅಗ್ಗದ ಸ್ವರೂಪನು, ಮರೆಮಾಚಲ್ಪಡುವಂತೆ ಯಾವನ ಅಖಂಡೈಕರ ಅಂದ್ರೆ ರಸ ಸ್ವರೂಪವು ಅವಿದ್ಯಾದಿಗಳಿಂದ ಕಲ್ಪಿತವಾದ ಅಹಂಕಾರಾದಿಗಳಿಂದ ಮುಚ್ಚಲ್ಪಟ್ಟಿದೆಯೋ ಅಂತವನನ್ನ ಅಂತರ್ಹಿತಾತ್ಮ ಅಂತ ಕರೀತಾರೆ. ಪ್ರಸಾದನು ಅಂದ್ರೆ ಆನಂದ ಸ್ವರೂಪ ಅಂತ ಅರ್ಥ ಕೊಡುತ್ತೆ. ಆನಂದ ಸ್ವರೂಪನು, ಆನಂದ ಸ್ವರೂಪ ರೂಪಸ್ಥನು ಅನ್ನೋ ಅರ್ಥ ಕೊಡುತ್ತೆ. ಹಯಗರ್ಧಬಿಹಿ ಅಂತಂದ್ರೆ ಅಯ್ಯಗರ್ಧಬಿಹಿಯು, ಅಯ್ಯ ಅಂತಂದ್ರೆ ಕುದುರೆ, ಗರ್ಧಬಿಹಿ ಅಂತಂದ್ರೆ ಹೆಣ್ಣು ಕತ್ತೆ. ಇವುಗಳಲ್ಲಿ ಜನಿಸಿದ ಏಸರಗತ್ತೆಗೆ ಅಯ್ಯಗರ್ಧ ಅಂತ ಹೆಸರಿದೆ. ಅದಕ್ಕೆ ಅದು ಯಾಕೆ ಅವನನ್ನ ಅಯ್ಯಗರ್ಧಬಿಹಿ ಅಂತ ಕರೀತಾರೆ ಅಂದ್ರೆ ಅಗ್ನಿ ರೂಪಿಯಾದ ರುದ್ರನ ರಥವನ್ನ ಏಸರಗತ್ತೆ ಎಳ್ಕೊಂಡು ಹೋಗುತ್ತೆ. ರುದ್ರನ ರಥವನ್ನ ಎಳೆಯುವಂಥದ್ದು ಯಾವುದು? ಏಸರಗತ್ತೆ. ಅದಕ್ಕೆ ಅವನನ್ನ ಅಯ್ಯಗರ್ಧಬಿಹಿ ಅಂತ ಕರೀತಾರೆ. ಪವಿತ್ರನು, ಪವಿ ಅಂತಂದ್ರೆ ಇಂದ್ರನ ವಜ್ರಾಯುಧ ಅಂತಂದ್ರೆ ಸಂಸಾರವೆಂಬ ವಜ್ರಾಯುಧದ ಆಘಾತದಿಂದ ಕಾಪಾಡಲ್ಪಟ್ಟವನು ಪವಿತ್ರನು. ಮಹಾತ್ಮನು, ಪೂಜ್ಯನು ಎನ್ನುವ ಅರ್ಥವನ್ನು ಕೊಡುತ್ತೆ. ನಿಯಮ ಅಂತಂದ್ರೆ ನಿಯಮನು, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಇವುಗಳೆಲ್ಲನೂ ಕೂಡ ನಿಯಮಗಳನ್ನ ಪಾಲಿಸುವಂತವನು. ಅದಕ್ಕೆ ಎಲ್ಲದಕ್ಕೂ ಕೂಡ ನಿಯಮ ಅಂತ ಕರೀತಾರೆ. ಯಾವುದು? ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಾಣಿಧಾನ ಅದನ್ನೆಲ್ಲವನ್ನು ಕೂಡ ನಿಯಮ ಅಂತ ಕರೀತಾರೆ. ಅದನ್ನೆಲ್ಲವನ್ನು ಕೂಡ ಪಾಲಿಸುವಂತವನು, ಅದನ್ನೆಲ್ಲವನ್ನು ಕೂಡ ಹೊಂದ್ಕೊಂಡು ಹೋಗುವಂತವನು ಶಿವನು. ಅದಕ್ಕೆ ಅವನನ್ನ ನಿಯಮನು ಅಂತ ಕರೀತಾರೆ. ನಿಯಮಾಶ್ರಿತನು ಮೇಲೆ ಹೇಳಿದ ಹಾಗೆ ನಿಯಮಗಳಿಗೆ ಆಶ್ರಯಭೂತನೂ ಆಗಿದ್ದಾನೆ. ಆ ನಿಯಮಗಳಿಗೆ ಆಶ್ರಯಭೂತನೂ ಅವನೇ ಆಗಿದ್ದಾನೆ. ಅದಕ್ಕೆ ಅವನನ್ನ ನಿಯಮಾಶ್ರಿತ ಅಂತ ಕರೀತಾರೆ. ಸರ್ವಕರ್ಮನು, ಸಕಲ ಶಿಲ್ಪ ಕಲೆಗಳಿಗೂ ಆಚಾರ್ಯನಾದ ವಿಶ್ವಕರ್ಮನು, ಅವನನ್ನ ಸರ್ವಕರ್ಮ ಅಂತ ಕರಿತೀವಿ. ಸ್ವಯಂಭೂತನು, ನಿತ್ಯ ಸಿದ್ಧನು ಅನ್ನೋ ಅರ್ಥವನ್ನ ಕೊಡುತ್ತೆ ಸ್ವಯಂಭೂತ. ಆದಿಯು ಎಲ್ಲಕ್ಕಿಂತಲೂ ಮುಂಚೆ ಇದ್ದಂತವನು. ಆದಿಕರಹ ಅಂತಂದ್ರೆ ಆದಿಕರನು. ಆದಿ ಎಂದರೆ ಪ್ರಥಮ ಶರೀರಿಯಾದ ಹಿರಣ್ಯ ಗರ್ಭನು ಅಂತ ಅರ್ಥವನ್ನ ಕೊಡುತ್ತೆ. ಅವನ ಜನಕನಾದುದರಿಂದ ಪರಮಾತ್ಮನು ಆದಿಕರನು. ನಿಧಿಯು ಅಕ್ಷಯ ಐಶ್ವರ್ಯ ರೂಪನು ಅವನು. ಇಲ್ಲ ಅವರ್ತನ ಕೊಡುತ್ತೆ. ಇಲ್ಲ ಅಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲವೂ ಅವನಲ್ಲೇ ನಿಧನ ಹೊಂದುತ್ತೆ. ಅದಕ್ಕೆ ಅವನನ್ನ ನಿಧಿಹಿ ಅಂತ ಕರೀತಾರೆ. ಸಹಸ್ರಾಕ್ಷ ಅಂತಂದ್ರೆ ಸಹಸ್ರಾಕ್ಷನು, ಅನಂತವಾದ ಇಂದ್ರಿಯಗಳುಳ್ಳಂತವನು, ದೇವೇಂದ್ರ ರೂಪದಿಂದ ಇರುವಂತವನು. ಅದಕ್ಕೆ ಅವನನ್ನ ಸಹಸ್ರಾಕ್ಷ. ವಿಶಾಲಾಕ್ಷನು, ವಿಫಲ ಶಕ್ತಿಯ ಇಂದ್ರಿಯಗಳನ್ನು ಹೊಂದಿರುವಂತವನು ವಿಶಾಲಾಕ್ಷ. ಸೋಮನು, ಉಮೆಯೊಡನೆ ಇರುವುದರಿಂದ ಸೋಮನು ಅಂತ ಅನ್ಸ್ಕೊಂಡಿದ್ದಾನೆ. ನಕ್ಷತ್ರ ಸಾಧಕನು, ಸ್ವರ್ಗ ಕಾಮರಾಗಿ ಯಜ್ಞಾದಿ ಕರ್ಮಗಳನ್ನು ಮಾಡುವಂತವ್ರಿಗೆ ಸೋಮಲೋಕವನ್ನ ಪಡಿತಾರೆ. ಅದಕ್ಕೆ ಅವನನ್ನ ಸೋಮ ಅಂತ ಕರೀತಾರೆ. ಅಂದ್ರೆ ಸೋಮಲೋಕದಲ್ಲಿ ಪಡೆಯುವ ಜೀವ ಶರೀರಗಳೇ ಆಕಾಶದಲ್ಲಿ ಬೆಳೀತಾ ಇರೋದ್ರಿಂದ ಈ ನಕ್ಷತ್ರಗಳು, ಅದಕ್ಕೆ ಅವನನ್ನ ನಕ್ಷತ್ರ ಸಾಧಕ ಅಂತ ಕರೀತಾರೆ. ಚಂದ್ರ ಅಂದ್ರೆ ಚಂದ್ರನು ಅವನೇ ಆಗಿದ್ದಾನೆ. ಸೂರ್ಯನು ಅವನೇ ಆಗಿದ್ದಾನೆ. ಶನಿಯು ಅವನೇ ಆಗಿದ್ದಾನೆ. ಕೇತು ಅವನೇ ಆಗಿದ್ದಾನೆ. ಗ್ರಹನು ರಾಹು ಅಂತ ಅರ್ಥವನ್ನು ಕೊಡುತ್ತೆ.
ಚಂದ್ರ ಸೂರ್ಯರನ್ನು ನುಂಗುವುದರಿಂದ ರಾಹುವು ಗ್ರಹ ಅಂತ ಅನ್ಸ್ಕೊಂಡಿದ್ದಾನೆ. ಅದಕ್ಕೆ ಅವನನ್ನ ಗ್ರಹ ಅಂತಾರೆ. ಆದ್ರೆ ರಾಹು ಅಂತ ಇಲ್ಲಿ ಬರ್ತಾ ಇಲ್ಲ ಈ ಶ್ಲೋಕದಲ್ಲಿ. ಗ್ರಹಪತಿ ಅಂದ್ರೆ ಗ್ರಹಗಳಿಗೆ ಪತಿಯಾಗಿರುವಂತವನು, ಗ್ರಹಗಳ ಪತಿ ಆದವನು ಮಂಗಳನು, ವರನು, ವರಣೀಯನಾದ ಅಂತಂದ್ರೆ ಪೂಜ್ಯನಾದ ಬೃಹಸ್ಪತಿಯು, ಶುಕ್ರನು ಅವನೇ ಅನ್ನೋ ಅರ್ಥವನ್ನು ಕೊಡುತ್ತೆ ವರಹ. ಅತ್ರಿಯು ಅತ್ರಿ ಗೋತ್ರಕ್ಕೆ ಸೇರಿದ ಬುಧನು ಅವನೇ ಆಗಿದ್ದಾನೆ. ಅದಕ್ಕೆ ಇಲ್ಲಿ ಬುಧನು. ಅತ್ರಿಯು ಅತ್ರಿ ಗೋತ್ರಕ್ಕೆ ಸೇರಿದ ಬುಧನು. ಅತ್ರಿಯ ನಮಸ್ಕರ್ತ ಅಂತಂದ್ರೆ ಅತ್ರಿಗೆ ನಮಸ್ಕರಿಸುವಂತವನು. ಅತ್ರಿಯ ಪತ್ನಿಯಾದ ಅನಸೂಯೆಯು ಅತ್ರಿ ಅಲ್ವಾ, ಅವಳಿಗೆ ದತ್ತಾತ್ರೇಯ ರೂಪದಿಂದ ಇಲ್ಲ ಅಂತಂದ್ರೆ ದೂರ್ವಾಸ ರೂಪದಿಂದ ನಮಸ್ಕಾರ ಮಾಡುವಂತವನು. ಅದಕ್ಕೆ ಅವನನ್ನ ಅತ್ರಿಯ ನಮಸ್ಕರ್ತ ಅಂತ ಕರೀತಾರೆ. ಯಾಕಂದ್ರೆ ಇಬ್ಬರು ಅವಳ ಮಕ್ಕಳು. ಅದರಿಂದ ಮೃಗ ಬಾಣಾರ್ಪಣ, ಮೃಗದಲ್ಲಿ ಬಾಣವನ್ನ ಬಿಟ್ಟವನು. ಶಿವನು ತಕ್ಷಣ ಯಜ್ಞವನ್ನು ಧ್ವಂಸ ಮಾಡಿದಾಗ ಯಜ್ಞವು ಮೃಗದ ಅಂತಂದ್ರೆ ಜಿಂಕೆ ರೂಪದಲ್ಲಿ ಓಡಿ ಹೋಗಲು ಪ್ರಯತ್ನ ಪಡುತ್ತೆ. ಆಗ ಶಿವನು ಅದನ್ನು ಬಾಣದಿಂದ ಹೊಡೆದು ಸಾಯಿಸ್ಬಿಡ್ತಾನೆ ಅಂತ ಪುರಾಣಗಳಲ್ಲಿದೆ. ಅದಕ್ಕೆ ಅವನನ್ನ ಮೃಗ ಬಾಣಾರ್ಪಣ ಅಂತ ಕರೀತಾರೆ. ಅನಗನು ಪಾಪರಹಿತನು ಅನ್ನೋ ಅರ್ಥ ಕೊಡುತ್ತೆ. ಮಹಾತಪನು, ತಪಸ್ಸೆಂದರೆ ಆಲೋಚನೆ. ಮಹತ್ತವಾಗಿರುವಂತಹ ವಿಶ್ವ ಸೃಷ್ಟಿಯನ್ನು ಕುರಿತು ಆಲೋಚಿಸೋದ್ರಿಂದ ಅವನು ಮಹಾತಪ ಅಂತ ಅನ್ಸ್ಕೊಂತಾನೆ. ಘೋರತಪ ಅಂದ್ರೆ ಘೋರ ತಪನು, ವಿಶ್ವ ಸಂಹಾರವೆಂಬ ಘೋರ ತಪಸ್ಸನ್ನ ಮಾಡುವಂತವನು. ಅಧೀನನು, ದೀನನಲ್ಲದವನು ಅಂತಂದ್ರೆ ಮಹಾಮನನು ಅನ್ನೋ ಅರ್ಥವನ್ನ ಕೊಡುತ್ತೆ. ದೀನ ಸಾಧಕನು, ಶರಣು ಹೊಂದಿದ ದೀನರ ಇಷ್ಟಾರ್ಥಗಳನ್ನ ಸಾಧಿಸಿಕೊಡುವಂತವನು. ಸಂವತ್ಸರಕರ ಅಂದ್ರೆ ಸಂವತ್ಸಕರನು, ಕಾಲಚಕ್ರ ಪ್ರವರ್ತಕನು ಅವನೇ ಆಗಿದ್ದಾನೆ. ಅದಕ್ಕೆ ಅವನನ್ನ ಸಂವತ್ಸರಕರ ಅಂತ. ಮಂತ್ರರೂಪನು, ನಾವು ಯಾವುದನ್ನು ಮನನ ಮಾಡಿದರೆ ನಮ್ಮ ಪಾಪಗಳು ಹೋಗುತ್ತಲ್ವಾ, ಅದಕ್ಕೆ ಮಂತ್ರ ಅಂತಾರೆ. ಆ ಮಂತ್ರಗಳನ್ನ ಪಾರಾಯಣ ಮಾಡೋದ್ರಿಂದ ನಮ್ಮನ್ನ ನಾವು ಕಾಪಾಡ್ಕೋಬೋದಲ್ವಾ. ಉದಾಹರಣೆಗೆ ಓಂಕಾರ, ಈಗೇನು ನಾವು ಮಂತ್ರಗಳನ್ನ ಹೇಳ್ತೀವಿ ಅದನ್ನೆಲ್ಲವನ್ನು ಕೂಡ ಕಾಪಾಡುವಂತವನು. ಪ್ರಮಾಣ ಅಂತಂದ್ರೆ ಜ್ಞಾನ, ಸ್ವಯಂ ಪ್ರಮಾರೂಪದಿಂದ ಇರುವಂತವನು ಭಗವಂತ. ಅದಕ್ಕೆ ಅವನನ್ನ ಪ್ರಮಾಣನು ಅಂತ ಅವನು ಅನ್ಸ್ಕೊಂಡಿದ್ದಾನೆ. ಪರಮ ತಪಸ್ಸು, ಯೋಗದಿಂದ ಪಡೆಯುವ ಆ ಆತ್ಮ ದರ್ಶನವೇ ಪರಮ ಧರ್ಮ. ಅದಕ್ಕೆ ಅವನನ್ನ ಪರಮಂ ತಪಃ ಅಂತ ಕರೀತಾರೆ. ಇಲ್ಲಿಗೆ ನಾವು ಇವತ್ತು ಹೇಳ್ಕೊಟ್ಟಿರುವಂತಹ 9 ಅನ್ಸುತ್ತೆ 9 ಶ್ಲೋಕಗಳು ಮುಗ್ದಿದೆ. 9 ಶ್ಲೋಕಗಳ ಅರ್ಥವನ್ನು ಕೂಡ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಈಗ ಲಕ್ಷ್ಮಿ ಅವರಿಂದ ರಿವಿಷನ್ ಇರುತ್ತೆ. 1 ಸೆಕೆಂಡ್ ನಾನು ಅನ್ಮ್ಯೂಟ್ ಮಾಡ್ತೀನಿ. ಪ್ರಮೀಳಾ ಅವರೇ, ಲಕ್ಷ್ಮಿ ಅವರಿಂದ ರಿವಿಷನ್ ಮಾಡಿ. ಲಕ್ಷ್ಮಿ 2008 ಅವರ. ನಮಸ್ತೆ ಮೇಡಮ್. ನಮಸ್ತೆ ಮಾ. 4ನೇ ಶ್ಲೋಕ. ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ಭೂತ ಭಾವನಃ ಉನ್ಮತ್ತ ವೇಷ ಪ್ರಚ್ಛನ್ನ ಸರ್ವಲೋಕ ಪ್ರಜಾಪತಿ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಲಕ್ಷ್ಮೀ ದೇವಿ ಅವರೇ. ಲಕ್ಷ್ಮೀ ದೇವಿ ಸಂಗು ಅವ್ರೆ. ಲಕ್ಷ್ಮೀ ಲಾವಣ್ಯ ಅವ್ರೆ. ಎಸ್ ಮ್ಯಾಮ್. ಯಾವ್ದು 5ನೇ ಶ್ಲೋಕ ಹೇಳಿ ಮಾ. 5ನೇದು ಹೇಳಿ ಮಾ. ಓಕೆ ಮೇಡಮ್. ಮಹಾರೂಪೋ ಮಹಾಕಾಯೋ ವೃಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಲಕ್ಷ್ಮೀ ಮೂರ್ತಿ ಅವ್ರೆ. ಲಕ್ಷ್ಮೀ ನಮಸ್ತೆ ಮ್ಯಾಮ್. 6ನೇದು ಹೇಳಿ. ಹೌದು. ಲೋಕಪಾಲೋಂತರ್ಹಿತಾತ್ಮ ಪ್ರಸಾದೋ ಹಯಗರ್ಧಭಿಃ ಪವಿತ್ರಂಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ. ಲಕ್ಷ್ಮೀ ನಾಗರಾಜ್ ಅವ್ರೆ. ನಮಸ್ತೆ ಮೇಡಮ್. ನಮಸ್ತೆ. 7ನೇ ಶ್ಲೋಕಮ್ಮ. ಹೇಳಿ. ಸರ್ವಕರ್ಮ ಸ್ವಯಂಭೂತ ಆಧಿರಾಧಿಕರೋ ನಿಧಿಃ
सहस्राक्षो विशालाक्ष सोमो नक्षत्र साधकः. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಲಕ್ಷ್ಮೀ ನಾಗೇಶ್ ಅವ್ರೆ. ಎಸ್ ಮೇಡಮ್. 8ನೇ ಶ್ಲೋಕ ತಗೊಳ್ಳಿ. ಚಂದ್ರ ಸೂರ್ಯ ಶನಿ ಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯ ನಮಸ್ಕರ್ತ ಮೃಗ ಬಾಣಾರ್ಪಣೋ ನಘಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಅಮ್ಮ. ಲಕ್ಷ್ಮೀ ಪ್ರಸಾದ್ ಅವ್ರೆ. ನಮಸ್ತೆ ಅಮ್ಮ. 9ನೇ ಶ್ಲೋಕ ತಗೊಳ್ಳಿ. ಮಹಾತಪ ಘೋರ ತಪ ಅಭಿನೋಧೀನ ಸಾಧಕಃ ಸಂವತ್ಸರಕರೋ ಮಂತ್ರ ಪ್ರಮಾಣಂ ಪರಮಂ ತಪಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಅಮ್ಮ. ಲಕ್ಷ್ಮೀ ಪ್ರಸನ್ನ ಅವ್ರೆ. ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ಭೂತ ಭಾವನಃ ಉನ್ಮತ್ತವೇಷ ಪ್ರಚ್ಛನ್ನ ಸರ್ವಲೋಕ ಪ್ರಜಾಪತಿಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಅಮ್ಮ. ಲಕ್ಷ್ಮೀ ರಾಮಯ್ಯ ಅವ್ರೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಐದನೇದು ಹೇಳ ಮೇಡಮ್. ಓಕೆ. ಮಹಾರೂಪೋ ಮಹಾಕಾಯೋ ಋಷರೂಪೋ ಮಹಾಶಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾ ಅನುಃ. ಫಸ್ಟ್ ಲೈನ್ ಲಾಸ್ಟ್ ಹೇಳಿಮ್ಮ. ಲಾಸ್ಟ್ ವರ್ಡ್. ಲಾಸ್ಟ್ ಋಷರೂಪೋ ಮಹಾಯಶಃ. ಸರಿ ಬಂತು. ಥ್ಯಾಂಕ್ ಯು. ಲಕ್ಷ್ಮೀ ರಮೇಶ್ ಅವ್ರೆ. ರಾಧೆ ರಾಧೆ ಮೇಡಮ್. ರಾಧೆ ರಾಧೆ. ಲೋಕಪಾಲೋಂತರ್ಹಿತಾತ್ಮ ಪ್ರಸಾದೋ ಹಯಗರ್ದಭಿಃ ಪವಿತ್ರಂಚ ಮಹಾಶ್ಚೈವ ನಿಯಮೋ ನಿಯಮಾಶ್ರಿತಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಅಮ್ಮ. ಲಕ್ಷ್ಮೀ ಶಂಕರ್ ಅವ್ರೆ. ನಮಸ್ತೆ ಮ್ಯಾಮ್. ನಮಸ್ತೆ. ಸರ್ವಕರ್ಮ ಸ್ವಯಂಭೂತ ಆದಿರಾದಿ ಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷ ಸೋಮೋ ನಕ್ಷತ್ರ ಸಾಧಕಃ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಲಕ್ಷ್ಮೀ ಶಿವಕುಮಾರ್ ಅವ್ರೆ. ಎಸ್ ಮೇಡಮ್. ಚಂದ್ರ ಸೂರ್ಯ ಶನಿ ಕೇತು ಗ್ರಹೋ ಗ್ರಹ ಕೇತುರ್ ಗ್ರಹೋ ಗ್ರಹಪತಿ ಪತಿರ್ವರಃ ಅತ್ರಿರತ್ರ್ಯ ನಮಸ್ಕರ್ತ ಮೃಗ ಬಾಣಾರ್ಪಣೋ ನಗಃ. ಫಸ್ಟ್ ಲೈನ್ ಒಂದ್ಸಲ ಹೇಳಿಮ್ಮ. ಚಂದ್ರ ಸೂರ್ಯ ಶನಿ ಕೇತುರ್ ಗ್ರಹೋ ಗ್ರಹ ಪತಿರ್ವರಃ. ಓಕೆ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಅಮ್ಮ. ಲಕ್ಷ್ಮೀ ಶ್ರೀಯಾ ಅವ್ರೆ. ನಮಸ್ತೆ ಮ್ಯಾಮ್. ನಮಸ್ತೆ. ಮಹಾತಪ ಘೋರ ತಪ ಅಧೀನೋ ದೀನ ಸಾಧಕಃ ಸಂವತ್ಸರಕರೋ ಮಂತ್ರ ಪ್ರಮಾಣಂ ಪರಮಂ ತಪಃ. ಓಕೆ ಅಮ್ಮ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಅಮ್ಮ. ಲಲಿತಾ ಬೇಬಿ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ. ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ಭೂತ ಭಾವನಃ ಉನ್ಮತ್ತವೇಷಃ ಪ್ರಚ್ಛನ್ನಃ ಸರ್ವಲೋಕಃ ಪ್ರಜಾಪತಿಃ. ಥ್ಯಾಂಕ್ ಯು ಅಮ್ಮ. ಚೆನ್ನಾಗಿ ಹೇಳಿದ್ರಿ. ಲಲಿತಾ ಗುಪ್ತಾ ಅವರೇ. ಲಲಿತಾ ಗುಪ್ತಾ ಅವರೇ. ಹರಿ ಓಂ ಮ್ಯಾಮ್. ಹರಿ ಓಂ. ಐದನೇದಮ್ಮ. ಮಹಾರೂಪೋ ಮಹಾಕಾಯೋ ಋಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ. ಥ್ಯಾಂಕ್ ಯು ಅಮ್ಮ. ಚೆನ್ನಾಗಿ ಹೇಳಿದ್ರಿ. ಲಲಿತಾ ಎಲ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. 6ನೇ ಶ್ಲೋಕ ಅಮ್ಮ. ಲೋಕಪಾಲೋಧಂತರ್ಹಿತಾತ್ಮ ಪ್ರಸಾದೋ ಹಯಗರ್ದಭಿಃ ಪವಿತ್ರಂ ಚ ಮಹಾಶ್ಚೈವ ನಿಯಮೋ ನಿಯಮಾಶ್ರಿತಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಅಮ್ಮ. ಲಲಿತಾ ಎನ್ ಅವರೇ.
ನಮಸ್ತೆ ಮೇಡಮ್. ನಮಸ್ತೆ. ಸರ್ವಕರ್ಮ ಸ್ವಯಂಭೂತ ಅಧಿರಾಧಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷಸ್ ಸೋಮೋ ನಕ್ಷತ್ರ ಸಾಧಕಃ. ನೋಡಿ ಚೆನ್ನಾಗಿ ಹೇಳಿದ್ರಿ. ಫಸ್ಟ್ ಲೈನ್ ಅಲ್ಲಿ ಆದಿ ಇದೆ, ಎರಡನೇ ಹಾ ಇದೆ, ಆದಿರಾದಿ ಕರೋನಿಧಿ. ಹಾ ಎಕ್ಸ್ಕ್ಯೂಸ್ ಮಿ ಮೇಡಮ್. ಹಾ ಹೇಳಿಮ್ಮ. ಮೇಡಮ್ ಉಮಾ ಶಶಿ ಇಲ್ವಾ ಮೇಡಮ್? ಅಮ್ಮ ನಿಮ್ ಇನ್ನ ಇವಾಗ ನಾವ್ ಇನ್ನು ಎಲ್ಲಲ್ಲಿದೀವಿ, ನಿಮ್ಗೆ ಯು ಬಂದ ತಕ್ಷಣ ನಿಮ್ ಕರಿತೀವಿ, ಮ್ಯೂಟ್ ಅಲ್ಲಿ ಇರಿ ಅಮ್ಮ. ಓಕೆ ಮೇಡಮ್, ಥ್ಯಾಂಕ್ ಯು. ಲಲಿತಾ ಏನಾಯ್ತು? ಲೀನಾ ದೇವರಾಜ್ ಅವ್ರೆ, ಲೀನಾ ದೇವರಾಜ್ ಅವ್ರೆ, LK ರಾಧಾ ಅವ್ರೆ, LK ರಾಧಾ ಅವ್ರೆ. ಎಸ್ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿಮ್ಮ. ನೆಕ್ಸ್ಟ್ ಶ್ಲೋಕ ಎಷ್ಟನೇದು ಮೇಡಮ್? 8ನೇದಮ್ಮ. ಚಂದ್ರ ಸೂರ್ಯ ಶನಿ ಕೇತುರ್ಗ್ರಹೋ ಗ್ರಹಪತಿರ್ವ್ರತ ಗ್ರಹಪತಿರ್ವರಃ ನಮಸ್ಕಾರ. ಮಿಸ್ ಆಗಿದೆ ನೋಡಿ, ಅವರು ಆರಲ್ಲಿದ್ದಾರೆ, ನೀವು ಆದ್ರೂ ಹಾಗೆ ಕಂಟಿನ್ಯೂ ಮಾಡಿಸ್ತಾ ಇದ್ದೀರಾ. ಉಷಾ ಕೇಸ್ ಅವರೇ. ಅಲ್ಲ ಮ್ಯಾಮ್, ಅವರು LK ರಾಧಾ ಅಂತ ಇದೆ ಮ್ಯಾಮ್. ಅವ್ರದ್ದು ಆಲ್ಫಾಬೆಟ್ ಅದ್ರಲ್ಲಿ ಮೀಟ್ ಅಲ್ಲಿ ನಮ್ಗೆ ಎಲ್ಲಿ ತೋರಿಸ್ತಾ ಇಲ್ಲ, ನೋಡ್ಕೊಳ್ಳಿ ಒಂಚೂರು. ಅವ್ರದ್ದು ರಾ ಇದೆ, ಆರ್ ಇರೋದು, ಅವ್ರು ಇನ್ನು ಮುಂದಕ್ಕಿದೆ ಅವ್ರ ID ನೋಡಿ. ನಾನ್ ಕರ್ದಿದ್ LK ರಾಧಾ ಮ್ಯಾಮ್. LK ರಾಧಾ ಫಸ್ಟ್ ರಾಧಾ ಅಂತ ಬರುತ್ತೆ. ನೀವು ಮ್ಯೂಟ್ ಮಾಡ್ಕೊಳ್ಳಿ ರಾಧಾ ಅವರೇ, ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ ನೀವು. LK ರಾಧಾ ಅವರು, ಅದಾದ್ಮೇಲೆ MS ವನಿತಾ ಅವ್ರು ಬರ್ತಾರೆ, ನೋಡ್ಕೊಳ್ಳಿ ಒಂಚೂರು ನೋಡ್ಕೊಳ್ಳಿ, ಅಂದ್ರೆ ಎಲ್ಲರೂ ಮಾಡ್ಕೊಂಡ್ಬಿಡ್ತಾರೆ, ಅದಕ್ಕೋಸ್ಕರ ಅಷ್ಟೇ. MK ಇವಾಗ MS ವನಿತಾ ಅವರು ಹೇಳಿ. ನಮಸ್ತೆ ರಾಧಾ ಅವರು ಮ್ಯೂಟ್ ಮಾಡ್ತಾರೆ. ಓಕೆ ವನಿತಾ ಮ್ಯಾಮ್ ಹೇಳಿಮ್ಮ. ಎಸ್ ಮ್ಯಾಮ್. ಚಂದ್ರ ಸೂರ್ಯ ಶನಿ ಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯ ನಮಸ್ಕರ್ತ ಮೃಗ ಬಾಣಾರ್ಪಣೋ ನಘಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮ್ಯಾಮ್. ಮೈತ್ರಿ ನಿರಂಜನ್ ಅವ್ರೆ. ನಮಸ್ಕಾರ ಮ್ಯಾಮ್. ನಮಸ್ತೆ ಅಮ್ಮ. 9ನೇದು ಹೇಳಿ. ಮಹಾತಪ ಘೋರ ತಪ ಅಧೀನೋ ದೀನ ಸಾಧಕಃ ಸಂವತ್ಸರ ಕರೋ ಮಂತ್ರ ಪ್ರಮಾಣಂ ಪರಮಂ ತಪಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ. ಮೈತ್ರಿ ಕೋರಾ ಅವ್ರೆ. ನಮಸ್ತೆ ಮ್ಯಾಮ್. ನಮಸ್ತೆ. 4ನೇ ಶ್ಲೋಕ. ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ಭೂತ ಭಾವನಃ ಉನ್ಮತ್ತ ವೇಷ ಪ್ರಚ್ಛನ್ನ ಸರ್ವಲೋಕ ಪ್ರಜಾಪತಿಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮ್ಯಾಮ್. ಮಾಲಾ ರಾಜ್ ಅವ್ರೆ. ನಮಸ್ತೆ ಮೇಡಮ್. ನಮಸ್ತೆ. 5ನೇದು. ಹೌದಮ್ಮ. ಮಹಾರೂಪೋ ಮಹಾಕಾಯೋ ಋಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಮಮತಾ ವೆಂಕಟೇಶ್ ಅವ್ರೆ. ಹರಿ ಓಂ. ಹರಿ ಓಂ. 6ನೇದು. ಲೋಕಪಾಲೋಂತರ್ಹಿತಾತ್ಮ ಪ್ರಸಾದೋ ಹಯಗರ್ಧಭಿಃ ಪವಿತ್ರಂಚ ಮಹಾಶ್ಚೈವ ನಿಯಮೋ ನಿಯಮಾಶ್ರಿತಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಮಮತಾ ಅವ್ರೆ. ಮಮತಾ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸರ್ವಕರ್ಮ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷಸ್ ಸೋಮೋ ನಕ್ಷತ್ರ ಸಾಧಕಃ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾ. ಮಂಗಳ ಗೌರಿ ಅವ್ರೆ. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ. 8ನೇ ಶ್ಲೋಕ. ಚಂದ್ರ ಸೂರ್ಯ ಶನಿ ಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯಾಸ್
ಅತ್ರಿರತ್ರ್ಯ ಸ್ಯಾ ಬರಲ್ಲಮ್ಮ. ಅತ್ರಿರತ್ರ್ಯ ಅತ್ರಿರತ್ರ್ಯಾಸ್ ಅತ್ರಿರತ್ರೆಸ್ ರತ್ರ್ಯ ಆದ್ಮೇಲೆ ನಮಸ್ಕರ್ತ. ಅತ್ರಿರತ್ರ್ಯ ನಮಸ್ಕರ್ತ ಮೃಗ ಬಾಣಾರ್ಪಣೋ ನಗಃ. ಸರಿ ಬಂತು, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ. ಮಂಜುಳಾ ಕೆ ಅವರೇ. ಮಂಜುಳಾ ಕೆ ಮಾ. ಮಂಜುಳಾ ಬಿ ಮ್ಯಾಮ್. ಮಂಜುಳಾ ಹೌದು, ಕೆ. ಮಂಜುಳಾ ಮಂಜುಳಾ ಕೆ. ನಾನು ಮಂಜುಳಾ ಬಿ ಎನ್ ಮೇಡಮ್. ಒಂದ್ ನಿಮಿಷ ಅಮ್ಮ, ಅವ್ರು ಬರೀತಾರೆ. ಹೆಸರು ಫರ್ದರ್ ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಕೆ ಅವರೇ ಇದ್ದೀರಮ್ಮ? ಮಂಜುಳಾ ಕೆ ಅವರೇ. ಓಕೆ, ಮಂಜುಳಾ ಬಿ ಅವರೇ ನೀವೇ ಹೇಳಿ. ಮಂಜುಳಾ ಬಿ. ನಮಸ್ತೆ ಮೇಡಮ್, ಹೇಳಿ. ನೈನ್ತ್ ಒನ್ ಅಲ್ವಾ? ಹೌದಮ್ಮ. ಮಹಾತಪ ಒಂದ್ ನಿಮಿಷ ಅಮ್ಮ, ಒಂದೇ ಒಂದ್ ನಿಮಿಷ. ಎರಡು ವಾಯ್ಸ್. ಮಂಜುಳಾ ಬಿ ಎನ್ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಂಜುಳಾ ಬಿ ಅಂತ ಮುಟ್ಕೊಳ್ಳ. ಓಕೆ, ಹೇಳಿ ಮಂಜುಳಾ ಬಿ ಅವರೇ. ಮಹಾತಪ ಘೋರ ತಪ ಆದೀನೋ ದೀನ ಸಾಧಕಃ ಸಂವತ್ಸಕರೋ ಮಂತ್ರ ಪ್ರಮಾಣು ಪರಮಂ ತಪಃ. ಥ್ಯಾಂಕ್ ಯು ಮಾ. ಸಂವತ್ಸರ ಹೇಳಿಲ್ಲ, ಸಂವತ್ಸರ ಹೇಳಿಲ್ಲ. ಮಂಜುಳಾ ಬಿ ಎನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿಮ್ಮ. ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ಭೂತ ಭಾವನಃ ಉನ್ಮತ್ತ ವೇಷ ಪ್ರಚ್ಛನ್ನ ಸರ್ವಲೋಕ ಪ್ರಜಾಪತಿಃ. ಥ್ಯಾಂಕ್ ಯು ಮಾ. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ಮಂಜುಳಾ ಗೋಪಾಲಯ್ಯ ಅವರೇ. ಹರಿ ಓಂ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಐದನೇದ ಆರನೇದು ಆರು ತಗೊಳ್ಳಿ. ಐದನೇದು ಈಗ ನಾನ್ 4 ಓದ್ದೆ. ಸರಿ, ಐದನೇದು ಹೇಳಿಮ್ಮ. ಮಹಾರೂಪೋ ಮಹಾಕಾಯೋ ವೃಷರೂಪೋ ಮಹಾಯಶಾಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ. ಹರಿ ಓಂ ಮೇಡಮ್. ಥ್ಯಾಂಕ್ ಯು ಮಾ. ಮಂಜುಳಾ ಕೆಪಿ ಅವರೇ. ಮಂಜುಳಾ ಕೆಪಿ ಅವರೇ. ಮಂಜುಳಾ ನಾಗರಾಜ್ ಅವರೇ. ಎಸ್ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ. ಆರನೇದು ಲೋಕೋಪಾಲೋಂತರ್ಹಿತಾತ್ಮ ಪ್ರಸಾದೋ ಹಯಗರ್ದಭಿಃ ಪವಿತ್ರಂಚ ಮಹಾಶ್ಚೈವ ನಿಯಮೋ ನಿಯಮಾಶ್ರಿತಃ. ಮಹಾಂಶ್ಚೈವ, ಮಹಾಂಶ್ ಅರ್ಧ ಶಾಬಂದು ಚೈವ ತಗೊಳ್ಳಿ. ಮಹಾಶ್ಚೈವ. ಹ್ಞೂ ಮೇಡಮ್, ಅದೇ ಹೇಳಿದ್ ನಾನು. ಓಕೆ. ಪವಿತ್ರಂಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ. 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 ಓಕೆ, ಥ್ಯಾಂಕ್ ಯು ಮಾ. ಚೆನ್ನಾಗಿ ಹೇಳಿದ್ರಿ. ಮಂಜುಳಾ ನಾಯಕ್ ಅವರೇ. ನಮಸ್ತೆ. ನಮಸ್ತೆ ಅಮ್ಮ. ಮುಂದಿನ ತಗೊಳ್ಳಿ. ಸರ್ವಕರ್ಮ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷ ಸೋಮೋ ನಕ್ಷತ್ರ ಸಾಧಕಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ. ಮೀನಾ ಕುಮಾರಿ ಅವರೇ. ಹರಿ ಓಂ. ಹರಿ ಓಂ. ಚಂದ್ರ ಸೂರ್ಯ ತಗೊಳ್ಳಿ ಮಾ. ಚಂದ್ರ ಸೂರ್ಯ ಶನಿ ಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯ ನಮಸ್ಕರ್ತ ಮೃಗ ಬಾಣಾರ್ಪಣೋ ನಗಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ. ಮೀನಾ ಕುಮಾರಿ ಅವರೇ. ಮೀನಾ ಕುಮಾರಿ ಎನ್. ಮೀನಾ ಕುಮಾರಿ. ಮೀನಾ ಬರೀ ಮೀನಾ ಕುಮಾರಿ. ಮೀನಾ ಕುಮಾರಿ. ನಾನು ಮೀನಾ ಕುಮಾರಿನೇ ಹೇಳಿದ್ದೀಗ. ಮೀನಾ ಕುಮಾರಿ ಎನ್. ನೆಕ್ಸ್ಟ್ ಮೀನಾ ಕುಮಾರಿ ಎನ್ ಇದ್ದೀರಮ್ಮ? ಓಕೆ. ಮೀನಾಕ್ಷಿ ಅವರೇ. ಮೀನಾಕ್ಷಿ ಅವರೇ. ಮೀನಾಕ್ಷಿ ಜಲಗಿರಿ ಸಾರಿ. ಮೀನಾಕ್ಷಿ ಅವರೇ ಇದ್ದೀರಮ್ಮ? ಎಸ್ ಮ್ಯಾಮ್. ಎಸ್. ಮುಂದಿನ ಶ್ಲೋಕ ತಗೊಳ್ಳಿಮ್ಮ. ಯಾವುದು? 9.
ಓಕೆ ಮ್ಯಾಮ್. ಮಹಾತಪ ಘೋರತಪ ಅದೀನೋ ದೀನ ಸಾಧಕಃ ಸಂವತ್ಸರ ಕರೋ ಮಂತ್ರ ಪ್ರಮಾಣಂ ಪರಮಂ ತಪಃ. ಚೆನ್ನಾಗಿ ಹೇಳಿದ್ರೆ ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮ್ಯಾಮ್. ಮೀರಾ ಹೆಚ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. 4ನೇ ಶ್ಲೋಕ ತಗೊಳ್ಳಿ ಮಾ. ಅಭಿವಾದ್ಯೋ ಮಹಾಕರ್ಮ ತಪಸ್ವಿ ಭೂತ ಭಾವನಃ ಉನ್ಮತ್ತವೇಷ ಪ್ರಚ್ಛನ್ನ ಸರ್ವಲೋಕ ಪ್ರಜಾಪತಿ. ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ. MG ವೆಂಕಟಲಕ್ಷ್ಮಿ ಅವರೇ. MG ವೆಂಕಟಲಕ್ಷ್ಮಿ ಅವರು. ಓಕೆ. ರಾಮ್ ರಾಮ್. ನಮಸ್ತೆ. 5ನೇ ಶ್ಲೋಕ ತಗೊಳ್ಳಿ ಮಾ. ಒಂದ್ ಸೆಕೆಂಡ್ ಮಾ. ತಗೊಳ್ಳಿ ಮಾ. 5 ಮಹಾರೂಪ ಕೇಳಿಸ್ತಾ ಇದೆಯಮ್ಮ? ರಾಮ್ ರಾಮ್. ಹೇಳಿ ಮಾ. ಕೇಳಿಸ್ತಾ ಇದೆ ಹೇಳಿ ಮಾ. ಮಹಾರೂಪೋ ಮಹಾಕಾಯೋ ವೃಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ. ಧನ್ಯವಾದ. ಚೆನ್ನಾಗಿ ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ. NH ಸ್ವಾಮಿ ಅವರೇ. NH ಸ್ವಾಮಿ ಅವರೇ. ನಾಗಲಕ್ಷ್ಮಿ ಎಮ್ಗೆ ಎಂಡ್ ಮಾಡಿ ಅಂತ ಹೇಳಿದಾರೆ ಮ್ಯಾಮ್. ಓಕೆ ಮ್ಯಾಮ್. ನಾಳೆಯಿಂದ ಎನ್ ತಗೊಳ್ಬೇಕು ಅಂತ ಹೇಳಿದಾರೆ ಮ್ಯಾಮ್. ಸರಿ ಮ್ಯಾಮ್ ಆಯ್ತು. ಓಕೆ. ಮೇಡಮ್ ನಾಗರತ್ನ ಉಷಾ ಮೇಡಮ್ ಸಿ ಬಂದಿಲ್ವಾ ಮೇಡಮ್? ನಾಳೆಯಿಂದ ನಿಮ್ದು ಸ್ಟಾರ್ಟ್ ಅಮ್ಮ. ನಾಳೆಯಿಂದ ಮೇಡಮ್ ನಾನು ಓಕೆ ಮೇಡಮ್. ಅಲ್ಲ ಮೇಡಮ್ ನಾನು ನಾಳೆ ಊರ್ಗ್ ಹೋಗ್ತಾ ಇದೀನಿ, ಟ್ರಾವೆಲಿಂಗ್ ಅಲ್ಲಿ ಇರ್ತೀನಿ, ಅದಕ್ಕೆ ಇವತ್ತು ಹೇಳ ಅಂತ. ಕೇಳಿಸ್ಕೊಳ್ಳಿ, ಇವತ್ತೆಲ್ಲಾರು ಕೇಳಿಸ್ಕೊಳ್ಳಿ. ನಾಳೆ ಕೇಳಿಸ್ಕೊಳ್ಳಿ, ನಾಡದ್ದು ಇರುತ್ತಲ್ಲ ಚಾನ್ಸ್ ತಗೊಳ್ಳೋಣ. ನೆಕ್ಸ್ಟ್ ಚಾನ್ಸ್ ನಲ್ಲಿ ತಗೊಳ್ಳಿ ಅಮ್ಮ. ಓಕೆ. ಎಲ್ಲಾನು ಕೂಡ ಮ್ಯೂಟ್ ಮಾಡಿದೀನಿ. ಕೊನೆಯಲ್ಲಿ ನಿಮ್ಮ ಏನಂದ್ರೆ ಕೊನೆಯಲ್ಲಿ ಮಾತಾಡೋಣ. ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸ್ಟೋರಿಯನ್ನ ತಗೊಂಡಿದ್ವಿ. ಅದು ಸ್ಟೋರಿ 16 ಸೋಮವಾರ ರಥ ಸತಿ ಸೀಮಂತಿನಿ ಪತಿ ಮಿಲನ ಶಿವ ಪದವಿ ಪ್ರಾಪ್ತಿ ಅಂತ ಹೇಳಿದ್ವಿ ಅಲ್ವಾ? ಲಾಸ್ಟ್ ಅಂದ್ರೆ ಶುಕ್ರವಾರ ಕ್ಲಾಸ್ ಅಲ್ಲಿ ಎಲ್ಲಿ ಯಾರು ಹೇಳ್ತೀರಾ? ಒಂದ್ ನಿಮಿಷ ಮ್ಯೂಟ್ ಮಾಡ್ತೀನಿ, ಅನ್ಮ್ಯೂಟ್ ಮಾಡಿದೀನಿ. ಎಲ್ಲಿಗೆ ಕತೆ ಎಂಡ್ ಆಗಿತ್ತು? ಅದೇ ಅವಳಿಗೆ ನಾಮಕರಣ ಸೀಮಂತಿನಿಗೆ ನಾಮಕರಣ ಮಾಡೋದು ನಾಮಕರಣ ಮಾಡ್ತಾರೆ. ರಾಜರಾಣಿಗೆ ಮಗುಗೆ ಹೆಸರೇನಿಟ್ರು? ಸೀಮಂತಿನಿ ಹೆಸರಿಟ್ರು. ಅಲ್ಲಿಂದ ಮುಂದಕ್ಕೆ ಇವತ್ತು ನೋಡೋಣ ಏನು ಏನಾಗುತ್ತೆ, ಏನು ಎತ್ತ ಅಂತ ಹೇಳಿ. ಆಯ್ತಾ? ಥ್ಯಾಂಕ್ ಯು. ಸೀಮಂತಿನಿ ಅಂತ ನಾಮಕರಣ ಇಟ್ರು ಆ ಮಗುಗೆ. ನಮ್ಗೆಲ್ಲ ಗೊತ್ತಿದೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಮಗುಗೆ ಅಂದ್ರೆ ರಾಜಾರಾಣಿಗೆ ಹೆಣ್ಣು ಮಕ್ಳೇ ಇರೋದಿಲ್ಲ, ತುಂಬಾ ವರ್ಷದಿಂದ ಹೆಣ್ಮಕ್ಳೇ ಇರೋದಿಲ್ಲ. ಬಹಳ ದಿವಸಕ್ಕೆ ಹುಟ್ಟಿದ ರಾಜಕುಮಾರಿಯು ಅಂದ್ರೆ ನೋಡುವಂತವ್ರಿಗೆ ಮುದ್ದಿನ ಪುತ್ತಳಿ ಆಗಿದ್ಲು, ಮತ್ತೆ ಮಾತಿನ ಗಿಳಿ ಆಗಿದ್ಲು. ಶುಕ್ಲ ಪಕ್ಷದ ಚಂದ್ರನಂತೆ ಮೈ ತುಂಬಿ ಗುಂಡು ಗುಂಡಾಗಿ ಇತ್ತು ಆ ಮಗು ಹೇಗಿತ್ತು ನಾವು ಊಹಿಸ್ಕೋಬಹುದು. ಮಗು ಮಾತು ಗಿಳಿ ಆಗಿತ್ತು. ಮಗು ಶುಕ್ಲ ಪಕ್ಷದ ಚಂದ್ರನಂತೆ ಗುಂಡು ಗುಂಡಾಗಿ ಮೈ ತುಂಬಿಕೊಂಡು ಚೆನ್ನಾಗಿತ್ತು ಮಗು. ಅಂಬೆಗಾಲಿಕ್ಕುವ ಸೀಮಂತಿನಿಯು ಬರುತ್ತಾ ತಪ್ಪೆಜ್ಜೆಗಳನ್ನ ಇಟ್ಕೊಂಡು ತೊದಲು ಮಾತನ್ನ ಆಡೋದಕ್ಕೆ ಶುರು ಮಾಡ್ತಾ ಇತ್ತು. ಮತ್ತೆ ಅರಮನೆಯ ಕೆಲಸಗಾರರಿಗೆ ಮತ್ತೆ ದಾಸಿಯರಿಗೆ ತಂದೆ ತಾಯಿಗೆ ಎಲ್ಲರಲ್ಲೂ ಕೂಡ ಆನಂದವನ್ನ ಕೊಟ್ಕೊಂಡ್ ಬರ್ತಾ ಇದ್ರು. ಎಲ್ಲರೂ ಕೂಡ ಖುಷಿಯಾಗಿ ಇದ್ರು. ಆದ್ರೆ ಜಂಗಮನ ಆಡಿದ್ನಲ್ವಾ ಲಾಸ್ಟ್ ನಾವ್ ಹೇಳಿದ್ವಿ, ಆ ಮಾತನ್ನ ಕೇಳಿಸ್ಕೊಂಡು ಎಲ್ಲರೂ ಕೂಡ ದುಃಖ ಪಡ್ತಾ ಇದ್ರು. ಆಗ ಮಾಮೂಲಿಯಾಗಿ ಎಲ್ಲರೂ ಮಗು ನಗ್ತಾ ಇದ್ದಾಗ ಖುಷಿಯಾಗಿ ಎಲ್ಲರೂ ಅದೇ ಖುಷಿಯಾಗಿರ್ತಿದ್ರು. ಆದ್ರೆ ಆ ಜಂಗಮ ಹೇಳಿದ್ನಲ್ವಾ, ಆ ಮಾತನ್ನ ನೆನಪು ಮಾಡ್ಕೊಂಡು ಎಲ್ಲರೂ ಕೂಡ ಅದು ಎಲ್ಲರೂ ಕೆಲಸಗಾರರು ಅರಮನೆಯಲ್ಲಿ ಇದ್ದಂತವ್ರು ಎಲ್ಲರೂ ದಾಸಿ ಎಲ್ಲರೂ ಕೂಡ ಅದನ್ನ ನೆನಪು ಮಾಡ್ಕೊಂಡು ತುಂಬಾನೇ ದುಃಖವನ್ನ ಪಡ್ತಿದ್ರು. ಹಾಗೆ 12 ವರ್ಷದವಳಾಗಿ ಬೆಳೆದು ನಿಂತ ಮಗಳನ್ನ ನೋಡಿ ರಾಜ ದಂಪತಿಗಳಿಗೆ ಮತ್ತೊಂದು ಚಿಂತೆ ಅಂತ ಆವರಿಸುತ್ತೆ.
ಅದೇ ಯಾರಿಗೆ ಆಗ್ಲಿ ಮಕ್ಕಳು ದೊಡ್ಡವರಾದ ಹೆಣ್ಮಕ್ಳು ದೊಡ್ಡವರಾದ ಚಿಂತೆ ಏನ್ ಕಾಡುತ್ತೆ, ಮಗಳ ಮದ್ವೆ ಮಾಡುವಂತಹ ಚಿಂತೆ ಬರುತ್ತೆ. ಅಂದ್ರೆ ನಮ್ಗೆ ಗೊತ್ತಿದೆ ಆಗಿನ ಕಾಲದಲ್ಲಿ 12 ವರ್ಷ 13 ವರ್ಷಕ್ಕೆ ಮದ್ವೆ ಮಾಡ್ತಿದ್ರಲ್ವಾ, ಅದು ರೂಢಿಯಲ್ಲಿತ್ತು ಆಗಿನ ಕಾಲದಲ್ಲಿ, ಈಗಿಲ್ಲ, ಆಗಿನ ಕಾಲದಿತ್ತು. ಹಾಗೆ ಏಕಾಂತದಲ್ಲಿ ರಾಜ ರಾಣಿ ಕೂತಿರ್ಬೇಕಾದ್ರೆ ಮಗಳು ಬೆಳೆದು ಪ್ರಬುದ್ಧ ವಯಸ್ಸಿಗೆ ಬಂದಿದ್ದಾಳೆ. ನಾವು ಒಳ್ಳೆ ಕಡೆ ರಾಜಕುಮಾರನನ್ನ ಹುಡುಕಿ ಮದ್ವೆ ಮಾಡ್ಬೇಕು, ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಮದ್ವೆ ಬಗ್ಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ರಾಜ. ಆವಾಗ ರಾಣಿ ಹೇಳ್ತಾಳೆ, ಹೇ ಪ್ರಭು, ಮಗಳ 14ನೇ ವಯಸ್ಸಿಗೆ ವಿಧವೆ ಆಗ್ತಾಳೆ ಅಂತ ಆ ಜಂಗಮ ಹೇಳಿದ್ದ, ಮತ್ತೆ ಹೇಳಿರೋದ್ರಿಂದ 14 ವರ್ಷಕ್ಕೇನೆ ನನ್ನ ಮಗಳು ವೈಧವ್ಯ ಪಟ್ಟ ಕಟ್ಕೊಂಡ್ರೆ ಎಂತಹ ನ್ಯಾಯ ಅದು. ಆ ಕಟ್ಕೊಂಡೋ ಬಂದು ಚಿಕ್ಕವಳಾಗಿ ಆಟ ಆಡ್ಕೊಂಡು ನಮ್ಮ ಮನೆಯಲ್ಲೇ ದುರಾಡ್ಕೊಂಡಿದ್ಬಿಟ್ರೆ ಉತ್ತಮ ಅಲ್ವಾ ಅಂತ ರಾಣಿ ಹೇಳ್ತಾಳೆ. ಆಗ ರಾಜ ಹೇಳ್ತಾನೆ, ಹೇ ಪ್ರಿಯ ಪತ್ನಿಯೇ, ವಿಧಿಯ ನಿಯಮ ಬಲ್ಲವರ್ಯಾರು, ಅವಳ ಹಣೆಯ ಬರಹದಂತೆ ಆಗ್ಲಿ, ಪಡೆದವರಾದ ನಾವು ಮಾಡುವ ಕಾರ್ಯ ಮಾಡ್ಬೇಕಲ್ವಾ ಅಂತ ಹೇಳ್ತಾನೆ. ಆಗ ತಮ್ಮ ಆದ್ಯ ಕರ್ತವ್ಯ ಶಿವನ ಕರುಣೆ ಏನಿದೆಯೋ ಹಾಗೆ ಆಗ್ಲಿ, ಶಿವನ ಕರುಣೆ ಯಾವ ತರ ಇದೆಯೋ ಅದೇ ರೀತಿ ಆಗ್ಲಿ ಅಂತ ರಾಜ ಹೇಳ್ತಾನೆ. ಹೀಗೆ ತನ್ನ ತಂದೆ ಮತ್ತೆ ತಾಯಿ ಇಬ್ರು ಅಂತಃಪುರದಲ್ಲಿ ಮಾತಾಡ್ಬೇಕಂದ್ರೆ ವಿಧಿ ಏನು ಮಾಡಕ್ಕಾಗಲ್ಲ. ಆಗ ಮಗಳು ಅಲ್ಲೇ ನಿಂತ್ಕೊಂಡಿರ್ತಾಳೆ. ಇವ್ರು ಮಾತಾಡುವಂತ ಮಾತನ್ನ ಈಗ 14 ವರ್ಷಕ್ಕೆ ವಿದ್ವೆ ಆಗ್ತಾಳೆ ಆಗಿ ಅಂತ ಎಲ್ಲ ಮಾತಾಡಿರ್ತಾರಲ್ವಾ ರಾಜ ರಾಣಿ, ಅದನ್ನೆಲ್ಲ ಪಾಪ ಸೀಮಂತಿನಿ ಕೇಳಿಸ್ಕೊಬಿಡ್ತಾಳೆ. ಅದು ವಿಧಿ ಅಲ್ವಾ, ಕೇಳಿಸ್ಕೊಬಿಡ್ತಾಳೆ. ಆಗ ಮಗಳಾದ ಸೀಮಂತಿನಿಯು ಏನ್ ಮಾಡ್ತಾಳೆ ಅಂದ್ರೆ ನಗ್ನಗ್ತಾ ಅಪ್ಪ ಅಮ್ಮನ ಮುಂದೆ ಬರ್ತಾರೆ. ಅಪ್ಪ ಅಮ್ಮನ ಮುಂದೆ ಬಂದು, ಅಂದ್ರೆ ರಾಜರಾಣಿ ಮುಂದೆ ಬಂದು, ಹೇ ದಯಾಗಣನಾದ ಶಿವನೇ, ಇದೇ ನಿನ್ನ ಆಟವೇ, ಚಿಕ್ಕಂದಿನಲ್ಲಿ ವೈಧವ್ಯ ಪಟ್ಟ ಪಡೆದು ಮೂಲೆಯಲ್ಲಿ ಅಮಂಗಲೆಯಾಗಿ ಕುಳಿತುಕೊಳ್ಳುವುದು, ನನ್ನ ಅವಸ್ಥೆ ನೋಡಿ ತಂದೆ ತಾಯಿಯರು ಜೀವನ ಪರ್ಯಂತ ಮುದ್ದಿನ ಮಗಳ ಅವಸ್ಥೆ ನೋಡಿ ಕೊರಗುವಂತೆ ಮಾಡುವೆಯಾ ಏ ಶಿವನೇ ಅಂತ ಹೇಳ್ತಾಳೆ ಅವ್ರ ಮುಂದೆ. ಆಗ ನೀನು ಮಾಡಿದಂತಾಗಲಿ, ಅಂದ್ರೆ ನೀನ್ ಏನ್ ಮಾಡ್ತೀಯ ಹಾಗೆ ಆಗ್ಲಿ, ನನ್ನ ಸುಖ ದುಃಖ ನಿನಗೆ ಕೊಟ್ಟಿದ್ದೀನಿ, ನಿನ್ನ ಪಾಲಿಗೆ ಬಿಟ್ಟಿದ್ದೀನಿ, ನನ್ನ ಮಾನ ಮರ್ಯಾದೆ ನಿನಗೆ ಸೇರಿದ್ದು ಅಂತೇಳಿ ಶಿವನಲ್ಲಿ ನಾನಾ ರೀತಿ ಅಂದ್ರೆ ದುಃಖವನ್ನ ತೋರ್ಸ್ಕೊತಾಳೆ. ಅವಾಗ ಅವ್ರ ಮುಂದೆ ಆ ತರ ಹೇಳ್ಬಿಟ್ಟು ಕಣ್ಣೀರ್ ಒರ್ಸ್ಕೊಂಡು ನಗ್ನಗ್ತಾ ಅಪ್ಪ ಅಮ್ಮನ ಮುಂದೆ ಬರ್ತಾಳೆ. ಆಗ ತನ್ನ ಸೌಭಾಗ್ಯ ಉಳಿಯಲು ಯಾರು ಎಂತ ವ್ರತ ನಿಯಮ ಹೇಳಿದ್ರು ಕೂಡ ನಾನು ಚಾಚು ತಪ್ಪದಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಅವ್ರಿಗೆ. ಆಗ ಮತ್ತೆ ಹಾಗೆ ಅಂತಃಪುರದಲ್ಲಿ ಎಲ್ಲರ ಮುಖದಲ್ಲೂ ಇದೆಲ್ಲ ಅವಳಿಗೂ ಕೂಡ ತಿಳಿದು ಬಿಡ್ತಲ್ವಾ ಅಂತ ಹೇಳಿ ಅರಮನೆಯಲ್ಲಿ ಇರುವಂತಹ ಎಲ್ಲರೂ ಮಂತ್ರಿ ಆಗಿರ್ಬೋದು, ದಾಸಿಯರಾಗಿರ್ಬೋದು, ಅಲ್ಲಿ ಕೆಲಸಗಾರರಾಗಿರ್ಬೋದು, ಎಲ್ಲರಿಗೂ ಕೂಡ ಒಂಥರ ಪ್ರೇತ ಕಳೆ ಲಾಸ್ಯ, ಅಂದ್ರೆ ಒಂಥರ ಎಲ್ಲರಿಗೂ ಕೂಡ ಮುಖದಲ್ಲಿ ಕಳೆನೇ ಇಲ್ಲ, ಆ ರೀತಿಯಾಗಿ ಎಲ್ಲರೂ ಕೂಡ ಬೇಜಾರಲ್ಲಿ ಇರ್ತಾರೆ. ಆಗ ಅರಮನೆ ಕೆಲಸಗಾರರು ರಾಜಕುಮಾರಿ ಸೀಮಂತನಿಗೆ 14ನೇ ವರ್ಷಕ್ಕೆ ವೈಧವ್ಯ ಪ್ರಾಪ್ತವಾಗುವ ಮಾತನ್ನ ಪಿಸು ಮಾತಾಡ್ಕೊಂಡು ಎಲ್ಲರೂ ಕೂಡ ತುಂಬಾನೇ ದುಃಖ ಪಡ್ತಾ ಇರ್ತಾರೆ, ಒಳಗೊಳಗೆ ದುಃಖ ಪಡ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಒಂದು ದಿವಸ ರಾಜ ದಂಪತಿಗಳು ಪುತ್ರಿ ಸೀಮಂತಿನಿಯೊಂದಿಗೆ ಮಹರ್ಷಿ ಯಾಜ್ಞವಲ್ಕರ ಪುಣ್ಯಾಶ್ರಮಕ್ಕೆ ಹೋಗ್ತಾರೆ. ಆಗ ಆಶ್ರಮದಲ್ಲಿ ಋಷಿ ಮುನಿಗಳು ಮತ್ತೆ ಮುನಿ ಪತ್ನಿ ಆಗಿರುವಂತಹ ಸುಪತ್ನಿ ಅವರೆಲ್ಲರೂ ಕೂಡ ಇವರನ್ನ ಒಳ್ಳೆ ರೀತಿಯಲ್ಲಿ ಮಾಡ್ಕೋತಾರೆ. ಮತ್ತೆ ಪುಣ್ಯಾಶ್ರಮದಲ್ಲಿ ಯಾಜ್ಞವಲ್ಕ ಋಷಿ ಪತ್ನಿ ಮೈತ್ರೇಯಿಯ ಪಾದ ಪೂಜೆ ಮಾಡಿ ಗುರು ಕಾಣಿಕೆ ನೀಡಿ ತಮ್ಮ ಮಗಳಿಗೊಂದು ಮಹಾಕಂಟಕ ಬಂದಿದೆ, ಪರಿಹಾರಕ್ಕಾಗಿ ಯೋಗ್ಯವಾದ ಒಂದು ವ್ರತ ಹೇಳಿ, ಯಾವ್ದಾದ್ರು ಒಂದು ಒಳ್ಳೆಯ ವಿಧಿವಿಧಾನ ಹೇಳಿ ಅಂತ ಕೇಳ್ಕೊತಾರೆ. ಆಗ ಎಲ್ಲವನ್ನು ಆಲಿಸ್ತಿದ್ದ ಋಷಿ ಪತ್ನಿ ಮೈತ್ರೇಯಿಯು, ಹೇ ರಾಜ, ನಿಮ್ಮ ಮಗಳಾದ ಸೀಮಂತಿನಿಯು ಶ್ರೀ ಶಿವಶಕ್ತಿಯ ಕೃಪಾ ಪಡೆಯಲು ಇರುವ ಎಲ್ಲಾ ವ್ರತಗಳಲ್ಲಿ ಬಹು ಶ್ರೇಷ್ಠವೂ ಉತ್ತಮವೂ ಆದ ಒಂದು ವ್ರತ ಇದೆ, ಅದೇ 16 ಸೋಮವಾರ ವ್ರತ. ಈ ವ್ರತವನ್ನು ನೀನು ಅಖಂಡವಾಗಿ ಜೀವನ ಪರ್ಯಂತ ಪ್ರತಿ ಸೋಮವಾರ ಭಕ್ತಿಯಿಂದ ಮಾಡುತ್ತಿರು, ನಿನಗೆ ಶಿವನೊಲುಮೆ ಆಗಿ ಅಖಂಡ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾಳೆ. ಆಗ ವಿಧಿ ನಿಯಮದಂತೆ ನಿನ್ನ ಪತಿಗೆ ಮರಣ ಅಥವಾ ಮರಣಕ್ಕೆ ಸಮಾನವಾದ ಗಂಡಾಂತರ ಬಂದರೂ ಈ ವ್ರತ ನೀನು ಮಾಡುವುದರಿಂದ ನಿನ್ನ ಪತಿಯು ಮೃತ್ಯುವಿನ ಪಾಶದಿಂದ ಪಾರಾಗುವನು ಅಂತ ಹೇಳಿ ವ್ರತಾಚರಣೆಯ ವಿಧಿ ವಿಧಾನ ಎಲ್ಲ ಹೇಳ್ಕೊಡ್ತಾರ. ಆಗ ಆಶ್ರಮದ ಆತಿಥ್ಯ ಸ್ವೀಕರಿಸಿ ಮುನಿಶ್ರೇಷ್ಠರಾದ ಯಾಜ್ಞವಲ್ಕ ಹಾಗೆ ಋಷಿ
ಪತ್ನಿ ಮೈತ್ರೇಯಿಯಿಂದ ಆಶೀರ್ವಾದ ಪಡೆದು ಅರಮನೆಗೆ ವಾಪಸ್ ಆಗ್ತಾರೆ. ಅರಮನೆಯಲ್ಲಿ ರಾಜಕುಮಾರಿ ಸೀಮಂತನಿಯು ಋಷಿ ಪತ್ನಿಯು ಹೇಳಿಕೊಟ್ಟಂತಹ ಉತ್ತರಾಯಣ ಶ್ರಾವಣ ಶುಕ್ಲ ಪಕ್ಷ ಮೊದಲನೆಯ ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಂಗಳ ಸ್ನಾನ ಮಾಡಿ ಮಡಿ ಬಟ್ಟೆ ತೊಟ್ಟು ನಿಶ್ಚಲ ಮನಸ್ಸಿನಿಂದ ಶಿವ ಪಾರ್ವತಿಯರ ಆಹ್ವಾನ ಮಾಡಿ ಸಂಕಲ್ಪ ಹೇಳಿ ನಾನು ಕೈಗೊಳ್ಳಬೇಕಾದ ಪರಮ ಪವಿತ್ರ ಹಾಗೂ ಶ್ರೇಷ್ಠವಾದ 16 ಸೋಮವಾರ ವ್ರತವನ್ನು ಪ್ರಾರಂಭ ಮಾಡುತ್ತಾಳೆ. ಸರ್ವ ಕಂಟಕ ನಿವಾರಕನಾದ ಸ್ವತಃ ಮೃತ್ಯುಹರನಾದ ಮೃತ್ಯುಂಜಯನನ್ನು ಸದಾ ಕಾಲವು ಮನದಲ್ಲಿ ನೆನೆಯುತ್ತಾ ಕಾಲ ಕಳೀತಾ ಇರ್ತಾಳೆ. ಇತ್ತ ರಾಜ ಚಿತ್ರವರ್ಮನು ಪ್ರಬುದ್ಧಳಾದ ರಾಜಕುಮಾರಿ ಸೀಮಂತಿನಿಯ ಮದುವೆ ಮಾಡುವ ಉದ್ದೇಶದಿಂದ ದೇಶದ ನಾನಾ ಕಡೆಯಿಂದ ವರಾಹನ್ವೇಷಣೆಯನ್ನ ನಡೆಸ್ತಾ ಇರ್ತಾನೆ. ತನಗೂ ತನ್ನ ಮಗಳಿಗೂ ಹೊಂದಾಣಿಕೆ ಆಗುವಂತಹ ಕಡೆ ಸಂಬಂಧ ಸಿಗ್ಬೇಕು ಅಂತ ಹೇಳಿ ಹುಡುಕ್ತಾ ಇರ್ತಾನೆ. ರಾಜಕುಮಾರನ ಅಂದ್ರೆ ನಿಷದ್ದ ಅಂತ ಒಂದು ದೇಶ ಇರುತ್ತೆ. ನಿಷದ್ದ ದೇಶದ ರಾಜ ಕುಮಾರನ ಚಂದ್ರಾಂಗದನು ಯೋಗ್ಯನೆಂದು ರಾಜ ಪರಿವಾರದ ಮಂತ್ರಿಗಳು, ಗುರುಗಳು, ಹಿರಿಯರು ಎಲ್ಲರೂ ಕೂಡ ಅಭಿಪ್ರಾಯನ ಪಡ್ತಾರೆ. ಆಗ ಇವರ ಒಪ್ಪಿಗೆಯಂತೆ ರಾಜ ಚಿತ್ರವರ್ಮನು ನಿಷದ್ದ ದೇಶದ ಇಂದ್ರಸೇನ ದೊರೆಗೆ ಮದುವೆಯ ವಿಶೇಷ ಕುರಿತು ತಿಳಿಸ್ತಾರೆ. ಇತ್ತ ದೊರೆ ಇಂದ್ರಸೇನರು ಮತ್ತೆ ಪತ್ನಿ ಗುರುಗಳೊಂದಿಗೆ ಚಿತ್ರವರ್ಮನ ಮಗಳಾದ ಸೀಮಂತಿನಿಯನ್ನು ಕನ್ಯಾ ಅಂದ್ರೆ ನೋಡುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಮನೆ ತುಂಬಿಸ್ಕೊಡ್ತೀವಿ ಅಂತೇಳಿ ಒಪ್ಪಿಗೆಯನ್ನು ಕೂಡ ಅಲ್ಲಿ ಕೊಟ್ಬಿಡ್ತಾರೆ. ಇತ್ತ ಇವರು ಅಳಿಯನನ್ನಾಗಿ ಸ್ವೀಕರಿಸಲು ಒಪ್ಪಿ ಬಹು ವೈಭವದಿಂದ ಮದುವೆ ಕಾರ್ಯ ಮಾಡಿ ಮುಗಿಸ್ತಾರೆ. ಪದ್ಧತಿಯಂತೆ ಪತಿ ಮನೆಗೆ ಸತಿ ಸೀಮಂತನಿಯು ಹೋಗಿ ಬರ್ತಾರೆ. ಪದ್ಧತಿಯಂತೆ ಗಂಡನ ಮನೆಗೆ ಹೋಗಿ ಸೀಮಂತನಿ ಬರ್ತಾಳ. ರಾಜ ಚಿತ್ರವರ್ಮನು ಇಂದ್ರಸೇನನ ಏಕೈಕ ಪುತ್ರನು ತನ್ನ ಅಳಿಯನು ಆದ ಚಂದ್ರಾಂಗದನ ಅನ್ನು ಅಳಿಯನನ್ನಾಗಿ ಬರಮಾಡಿಕೊಂಡು ಕೆಲ ದಿವಸಗಳವರೆಗೆ ತನ್ನ ಅರಮನೆಯಲ್ಲೇ ಇರಿಸ್ಕೊತಾರೆ. ಆಗ ಈಗಿರಲು ಅವಾಗ ಒಂದು ದಿನ ಅಂದ್ರೆ ಗೆಳೆಯರಿ ಇರ್ತಾರಲ್ವಾ, ಅವರಿಗೆ ಗೆಳೆಯನೊಂದಿಗೆ ಅಂದ್ರೆ ವಾಯುವಿಹಾರಕ್ಕಿಂತ ಹೊರಗಡೆ ಹೋಗ್ತಾರೆ. ಅಲ್ಲಿ ಜಲಕ್ರೀಡೆ ಆಡ್ಬೇಕು ಅಂತೇಳಿ ಯಮುನಾ ನದಿಗೆ ಜಲಕ್ರೀಡೆ ಆಡೋದಕ್ಕೆ ಅಂತ ಹೇಳ್ತಾರೆ. ಜಲಕ್ರೀಡೆ ಆಡ್ತಾ ಆಡ್ತಾ ಮೈ ಮರೆತು ಚಂದ್ರಾಂಗದನು ಈಜುತ್ತಾ ನದಿಯ ಆಳಕ್ಕೆ ಹೋಗಿ ತಿರುಗುಣಿಯ ಸೆಳುವಿಗೆ ಸಿಲುಕಿ ನದಿಯಲ್ಲಿ ಮುಳುಗ್ಬಿಡ್ತಾನೆ. ಮುಳುಗಿದ ಚಂದ್ರಾಂಗದನು ಮೇಲೆ ಕೇಳಬಹುದೆಂತ ನಿರೀಕ್ಷಿಸುತ್ತಿದ್ದ ಅವನ ಗೆಳೆಯ ಚಂದ್ರಾಂಗನು ಮೇಲೆ ಬಾರದಾಗ ಭಯದಿಂದ ಹಾರಿ ಕೂಗಾಡಕ್ ತೊಡಗ್ತಾನೆ. ಈ ವಿಷಯ ಮಾವನಾದ ಚಿತ್ರವರ್ಮ ಅರಸನಿಗೆ ಗೊತ್ತಾಗುತ್ತೆ. ಆಗ ಭಯ ವಿಫಲವಾಗಿ ನುರಿತ ಅಂಬಿಗನೊಂದಿಗೆ ಯಮುನಾ ನದಿ ತಟಕ್ಕೆ ಬಂದು ಈಜು ಬಲ್ಲ ಬಂಟರಿಗೆ ಚಂದ್ರಾಂಗನನ್ನು ಹುಡುಕ್ಸ್ತಾರೆ. ಎಷ್ಟು ಹುಡುಕ್ಸಿದ್ರು ಅವನು ಸಿಗೋದೇ ಇಲ್ಲ. ಎಷ್ಟು ತುಂಬಾನೇ ಹುಡುಕ್ತಾರೆ. ಅಂತಿಂತ ಬಂಟರು ಅದೇ ಈಜು ತುಂಬಾ ಚೆನ್ನಾಗಿ ಬರುವಂತವ್ರು ಬಂಟರನ್ನೇ ಕರ್ಕೊಂಡ್ಬಂದು ಎಲ್ಲ ಹುಡುಕ್ಸ್ತಾರೆ. ಆದ್ರೆ ಯಮುನಾ ನದಿಯಲ್ಲಿ ಚಂದ್ರಾಂಗದ ಸಿಗೋದಿಲ್ಲ. ಆಗ ಅವನು ಮತ್ತೆ ಅವನ ಶವನೂ ಕೂಡ ಸಿಗೋದಿಲ್ಲ. ಆಗ ಜಂಗಮ ವೇಷನು ಹೇಳಿದಂತೆ 14ನೇ ವರ್ಷಕ್ಕೆ ನನ್ನ ಮಗಳಿಗೆ ವೈಧವ್ಯ ಪ್ರಾಪ್ತಿಯಾಯ್ತಲ್ಲ ಅಂತ ಹೇಳಿ ದುಃಖ ಪಡ್ತಾ ಇರ್ತಾರೆ. ಪತಿಯನ್ನು ಮರಣದ ಕಠೋರ ನುಡಿಯ ಕೇಳಿ ಸೀಮಂತಿನಿಯು ಅತಿರೇಕ ದುಃಖದಿಂದ ಮೂರ್ಛಿತಳಾಗಿ ಭೂಮಿಗೆ ತಪ್ಪಂತ ಬಿದ್ದೋಗ್ಬಿಡ್ತಾಳೆ. ದಾಸಿಯರ ಒಂದು ಔಚರ್ಯದಿಂದ ಏನ್ ಮಾಡ್ತಾಳೆ, ಎಚ್ಚರಗೊಂಡು ಸೀಮಂತಿನಿಯು ದುಃಖ ತಪ್ಪಲಾಗಿ ಎದೆ ಬಡ್ಕೊಂಡು ಅಂತ ಕೂತ್ಕೊಂಡಿರ್ತಾಳೆ. ಆಗ ಇಲ್ಲಿ ವ್ರತ ಮಾಡ್ತಿರ್ತಾಳಲ್ಲ, 16 ಸೋಮವಾರ ವ್ರತ ಮಾಡ್ತಿರ್ತಾಳಲ್ಲ, ಅಲ್ಲಿಗೆ ಈ ದುಃಖ ಇದ್ರು ಕೂಡ ಓಡೋಡಿ ಹೋಗ್ತಾಳಂತೆ. ಆ ಜಾಗಕ್ಕೆ ಬಂದು ತಾನೇ ಕೈಗೊಂಡ 16 ಸೋಮವಾರ ವ್ರತ ಸ್ಥಾಪಿಸಿದ ಪೂಜಾ ಸ್ಥಳಕ್ಕೆ ಬಂದು, ಸ್ವಾಮಿಯೇ ಪರಶಿವನೇ, ನನ್ನ ಮುತ್ತೈದೆ ಭಾಗ್ಯದ ಅಖಂಡತ್ವಕ್ಕಾಗಿ ನನ್ನ ಮಾಂಗಲ್ಯದ ರಕ್ಷಣೆಗಾಗಿ ಈ ನಿನ್ನ ವ್ರತ ಕೈಗೊಂಡೆ. ಆದರೂ ನೀನು ನನ್ನ ಮೊರೆ ಕೇಳಲೇ ಇಲ್ಲ, ಕೇಳದೆ ಹೋದೆ. ನಿನ್ನ ವ್ರತವು ಹುಸಿಯಾಯ್ತು ಅಂತ ಹೇಳಿ ದೇವಾದಿ ದೇವನಾದ ಪರಶಿವನನ್ನು ನಿನ್ನ ಕೈ ಬಿಟ್ಟನು ಅಂತ ಹೇಳಿ ಅವಳು ತುಂಬಾ ಗೋಗೊಳಿತಾ ಇರ್ತಾಳೆ. ಅಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ದೇವರಿಗೆ ರೀತಿಯಲ್ಲಿ ಆಗಿ ಕೇಳ್ತಾ ಇರ್ತಾಳೆ. ಆಗ ಯಜ್ಞವಲ್ಕದ ಪತ್ನಿ ಪೂಜ್ಯ ಮಾತೆ ಮೈತ್ರೇಯಿಯು ಹೇಳಿದ್ದಳು, ಎಲ್ಲಿದೆ ಪೂಜ್ಯರ ಉಪದೇಶದ ನುಡಿಗೆ ಬೆಲೆ? ಅವರು ಈ ವ್ರತವನ್ನ ಮಾಡು ಅಂತ ಹೇಳಿದ್ರು. ಅವರು ಹೇಳಿದಂತಹ ಮಾತಿಗೆ ಬೆಲೆ ಎಲ್ಲಿದೆ? ದೇವ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ನಿನ್ನದು, ಇದು ನಿನ್ನಗೆ ನ್ಯಾಯವನ್ನಿಸ್ತಾ ಇದೆಯಾ ಅಂತೇಳಿ ಶಿವನ ಮೂರ್ತಿ ಎದುರು ಇದು ಮಂಡಿ ಉರಿ ತುಂಬಾ ದುಃಖದಿಂದ ಅಳ್ತಾ ಈ ರೀತಿಯಾಗೆಲ್ಲ ಮಾತಾಡ್ತಾ ಇರ್ತಾಳೆ. ಆಗ ಅವಾಗ ಏನ್ ಮಾಡ್ತಾಳೆ,
ದುಃಖದಿಂದ ತುಂಬಾ ದುಃಖದಿಂದ ಯಮುನಾ ನದಿ ದಂಡಿಗೆ ಬಂದು ಯಾವ ಮಡುವಿನಲ್ಲಿ ನನ್ನ ಗಂಡ ಮುಳುಗಿ ಪ್ರಾಣ ಬಿಟ್ಟಿದ್ದಾನೋ ಅದೇ ಮಡುವಿನಲ್ಲಿ ಮುಳುಗಿ ಪ್ರಾಣ ತ್ಯಾಗ ಮಾಡಲು ಅವಳು ನಿರ್ಧಾರ ಮಾಡ್ತಾಳೆ. ಆದ್ರೆ ಅರಮನೆಯ ಧರ್ಮ ಗುರುಗಳು ಸೀಮಂತನಿಯನ್ನ ತಡಿತಾರೆ, ಸಮಾಧಾನ ಮಾಡುತ್ತಾ, ಮಗಳೇ, ನಿನ್ನ ಪತಿಯ ಶವ ಸಿಕ್ಕಿದ್ದರೆ ನಿನಗೆ ಪತಿಯೊಡನೆ ಸಹಗಮನ ಮಾಡಲು ಬರುತ್ತಿತ್ತು. ಆದ್ರೆ ಈಗ ನಿನ್ನ ಪತಿಯು ತೀರಿಕೊಂಡ ಬಗ್ಗೆ ಯಾವ ಆಧಾರವೂ ಇಲ್ಲ. ಇಂತಿರಲು ಹೇಗೆ ನೀನು ಸಹಗಮ ಮಾಡುವಿ? ಇದು ಧರ್ಮಕ್ಕೆ ವಿರೋಧವಾಗಿದೆ. ಒಂದು ವೇಳೆ ನೀನು ನಿನ್ನ ಪತಿಯ ಶವವಿಲ್ಲದೆ ನೀರಿನಲ್ಲಿ ಆರಿ ಪ್ರಾಣ ಕಳೆದುಕೊಂಡರೆ ಅದು ಆತ್ಮಹತ್ಯೆ ದೋಷವಾಗುತ್ತದೆ. ಅದರ ಪಾಪದ ಫಲವನ್ನು ನೀನೇ ಅನುಭವಿಸಬೇಕಾಗುತ್ತದೆ. ಕಾರಣ ಈ ದುಸ್ಸಾಹಸಕ್ಕೆ ಇಳಿಯಬೇಡ ಅಂತ ಆದೇಶವನ್ನ ಮಾಡ್ತಾರೆ. ಇನ್ನೇನ್ ತೋಚದ ಸೀಮಂತಿನಿಯು ದುಃಖಿಸುತ್ತಾ ನೆಲಕ್ಕೆ ಕುಸಿದು ಕೆಳಗಡೆ ಬೀಳ್ತಾಳೆ. ಈ ದಾರುಣ ವಾರ್ತೆ ಕೇಳಿ ಯಾಜ್ಞವಲ್ಕದ ಪತ್ನಿ ಮೈತ್ರೇಯಿಯು ಅಲ್ಲಿಗೆ ಬಂದು ಸೀಮಂತಿನಿಯನ್ನು ಸಂತೈಸಿಸಿ ಸುತ್ತ, ಮಗಳೇ, ಧೈರ್ಯದಿಂದ ಇರು. ನಿನ್ನ ಪತಿಯು ಒಂದು ವೇಳೆ ಸತ್ತಿದರೆ ಅವನ ಶವ ಇಷ್ಟೊತ್ತಿಗೆ ಸಿಗಬೇಕಾಗಿತ್ತು, ಅದು ಸಿಕ್ಕಿಲ್ಲ. ಅಂದರೆ ಅವನು ಈಜುತ್ತಾ ಮುಂದೆ ಬಹುದೂರ ಹೋಗಿರಬಹುದು. ಕೆಲವು ದಿವಸಗಳ ಕಾಲ ನಂತರ ಮರಳಿ ನಗರಕ್ಕೆ ಬರಬಹುದು. ಇದು ಅಲ್ಲದೆ ನೀನು 16 ಸೋಮವಾರ ವ್ರತವನ್ನು ಕೈಗೊಂಡಿರುವಿ. ಅದನ್ನೇ ಧೈರ್ಯದಿಂದ ಮುಂದುವರಿಸು. ಆ ಪರಶಿವನು ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಿನ್ನ ಪತಿಯು ಜೀವದಿಂದ ಇರುವನೆಂದು ನನ್ನ ಅಂತರಾತ್ಮ, ನಿನ್ನ ಪತಿಯು ಜೀವದಿಂದ ಇರುವನೆಂದು ನನ್ನ ಅಂತರಾತ್ಮ ಹೇಳುತ್ತಾ ಇದೆ. ಮಗಳೇ, ಅನ್ಯತಃ ಭಾವಿಸಬೇಡ. ಮರಳಿ ಅಂತಃಪುರಕ್ಕೆ ಹೋಗು. ನೀನು ಕೈಗೊಂಡಿರುವ ವ್ರತವನ್ನು ಮುಂದುವರಿಸು. ಆ ಗಿರಿಜಾ ಶಂಕರನು ನಿನಗೆ ಅಖಂಡ ಸೌಭಾಗ್ಯ ಕರುಣಿಸುವವನು ಅಂತ ಹೇಳಿ ಸೀಮಂತಿನಿಯನ್ನ ಸಂತೈಸಿಸಿ ಅರಮನೆಗೆ ಕಳಿಸಿಕೊಡ್ತಾಳೆ. ಇಲ್ಲಿಗೆ ನಾವು ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ. ಮುಂದೆ ಏನಾಗುತ್ತೆ ನಾಳಿನ ತರಗತಿಯಲ್ಲಿ ನೋಡೋಣ. ಯಾಕಂದ್ರೆ ಸಮಯ ಆಗಿದೆ. ಈಗ ಮುಂದೆ ತಗೊಂಡ್ವಿ ಅಂದ್ರೆ ಇನ್ನೊಂದು ವಿಷಯ ಅಂತಂದ್ರೆ ಇನ್ನೊಂದು ಅಲ್ಲಿಗೆ ಎಂಡ್ ಆಗೋವರೆಗೂ ಕೂಡ ನಾವು ತಗೋಬೇಕಾಗುತ್ತೆ. ಬೇಡ, ಇಲ್ಲಿಗೆ ನಿಲ್ಸೋಣ. ಅವಳು ಅರಮನೆಗೆ ವಾಪಸ್ಸು ಬರ್ತಾರೆ. ಆಗ ಆ ಒಂದು ವ್ರತವನ್ನ ಮುಂದುವರಿಸ್ತಾರೆ ಅನ್ನುವಂತಹ ಒಂದು ವಿಷಯದಲ್ಲಿ ನಾವು ತಿಳ್ಕೊಂಡಿದೀವಿ. ನಾಳೆ ಮುಂದೆ ಏನಾಗುತ್ತೆ, ಅವರ ಪತಿ ಯಾವ ರೀತಿ ವ್ರತವನ್ನ ಮಾಡಿ ಎಷ್ಟು ದಿನಗಳ ನಂತರ ಅವರ ಪತಿ ವಾಪಸ್ ಬರ್ತಾರೆ, ಶಿವನ ಅನುಗ್ರಹ ಯಾವ ರೀತಿ ಆಗುತ್ತೆ, ಶಿವ ಯಾವ ರೀತಿ ಅವಳಿಗೆ ಕರುಣೆಯನ್ನ ಅಂದ್ರೆ ಅಖಂಡ ಸೌಭಾಗ್ಯವನ್ನ ಹೇಗೆ ಕೊಡ್ತಾನೆ ಅನ್ನೋದನ್ನ ನಾಳೆ ಅಥವಾ ನಾಡದಷ್ಟರಲ್ಲಿ ಇಲ್ಲಿಗೆ ನಾವು ಮುಗಿಸೋಣ. ಈಗ ಎಲ್ಲಾನು ಕೂಡ ಅನ್ಮಿಟ್ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಮರ್ತ್ಬಿಟ್ಟು ನಾನು ಇದು ಮಾಡಿದೆ ಅಂದ್ರೆ ನಾನು ಎಕ್ಸಿಟ್ ಮಾಡ್ಬಿಟ್ಟೆ ಎಲ್ಲರನ್ನು ಕೂಡ. ಕೊನೆಯಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಒಂದು 5 ನಿಮಿಷಗಳ ಕಾಲ ನಾವು ಮಾತಾಡ್ತೀವಿ. ಎಲ್ಲರೂ ಕೂಡ ಮ್ಯೂಟ್ ಅಲ್ಲೇ ಇರ್ಬೇಕು, ಅವಾಗ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ಕ್ಲಾಸ್ ಅನ್ನ ಎಂಡ್ ಮಾಡ್ಬೇಕಾಗುತ್ತೆ. 8ನೇ ಶ್ಲೋಕದಲ್ಲಿ